ನಾವು ಈಗ ಈ ಸ್ಥಿತಿಯಲ್ಲಿರುವುದು ದೇವರ ಅನುಗ್ರಹದಿಂದಲೇ. ಇದು ಯಾವುದೋ ಲೀಡರ್ನ ಒಂದು ಯೋಗ್ಯತೆಯಿಂದ ಅಲ್ಲ. ನಮ್ಮ ಲೀಡರ್ ತುಂಬ ಚೆನ್ನಾಗಿದ್ದಾರೆ, ಕರೆಕ್ಟಾಗಿ ಹೇಳ್ತಾರೆ, ಕರೆಕ್ಟಾಗಿ ಗೈಡ್ ಮಾಡ್ತಾರೆ, ಅದಕ್ಕೇನೆ ನಾವು ಚೆನ್ನಾಗಿದ್ದೀವಿ. ನೋ, ಇದು ಲೀಡರ್ಗೂ ಗೊತ್ತಿರಬೇಕು, ಎಲ್ರಿಗೂ ಗೊತ್ತಿರಬೇಕು. ಬಿಕಾಸ್ ಆಲ್ ಆಫ್ ಅಸ್ ಆರ್ ಲೀಡರ್ಸ್. ಇದು ದೇವರ ಕೃಪೆಯಿಂದ ಮಾತ್ರ. ಅದಕ್ಕೇನೆ ಎಷ್ಟೋ ದೊಡ್ಡ ದೊಡ್ಡ ಲೀಡರ್ಸ್ಗಳು ಬೈಬಲ್ನಲ್ಲಿ ಬಿದ್ದು ಹೋಗಿದ್ದನ್ನು ನಾವು ನೋಡ್ತೀವಿ. ದೇವರ ಕೃಪೆಯಿಂದ ಅವರನ್ನು ಆರಿಸ್ಕೊಂಡ್ರು, ಆದರೆ ಕೃಪೆಯನ್ನು ಡಿಪೆಂಡ್ ಆಗಿ ಬದುಕದೆ ಅವರ ಸಾಮರ್ಥ್ಯವನ್ನು, ಅವರ ಅಚೀವ್ಮೆಂಟನ್ನು ಡಿಪೆಂಡ್ ಆಗಿ ಹೋದರು, ಬಿದ್ದು ಹೋದರು. ಬೆಸ್ಟ್ ಎಕ್ಸಾಂಪಲ್ ನೆಬೂಕದ್ನೆಚ್ಚರ್. ಪ್ರಾಣಿಗಳ ಥರ ಹುಳು ತಿನ್ನೋ ಮಟ್ಟಕ್ಕೆ ದೇವರವನ್ನು ಕರ್ಕೊಂಡು ಹೋದರು. ಲಾಸ್ಟಿಗೆ ಅವನಿಗೆ ಜ್ಞಾನೋದಯ ಆಯಿತು, ರಿಪೆಂಟ್ ಆದ, ಮತ್ತೆ ದೇವರವನ್ನು ಘನಪಡಿಸಿದರು. ಇಟ್ ಕ್ಯಾನ್ ಹ್ಯಾಪನ್ ಟು ಮೀ, ಇಟ್ ಕ್ಯಾನ್ ಹ್ಯಾಪನ್ ಟು ಯು, ಇಟ್ ಕ್ಯಾನ್ ಹ್ಯಾಪನ್ ಟು ಎನಿ ಲೀಡರ್, ಎನಿ ಟೈಮ್. ನಾವು ಅಹಂಕಾರ ಪಡಬಾರ್ದು. ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತೆ. ರೆವಲೇಷನ್ ಚಾಪ್ಟರ್ 2 ವರ್ಸ್ 4. ಎಲ್ಲರೂ ಸೇರಿ ಓದೋಣ. ಆದರೂ ಇಷ್ಟೆಲ್ಲ ನಾವು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದರೂ, ಐಕ್ಯತೆ ಇದ್ದರೂ, ದೇವರಿಗಾಗಿ ನಾವು ಡೆಡಿಕೇಟೆಡ್ ಆಗಿದ್ದರೂ ಕೂಡ, ಆದರೂ ನಿನ್ನ ಮೇಲೆ ಹೊರಿಸಬೇಕಾದ ಆಪಾದನೆ ಒಂದಿದೆ. ರೋಹನ್ ನಗ್ತಾ ಇದ್ದಾನೆ. ಕೆಲವಿನೂ ನಗ್ತಾ ಇದ್ದಾರೆ. ಕೆಲವಿನ ಮನಸ್ಸೊಳಗಡೆ ಈ ಥರ ಅಂದ್ಕೊಂಡಿರ್ತಾರೆ, ಇಷ್ಟು ಹೊಗಳ್ತಾ ಇದ್ದಾರೆ ಅಂದರೆ ಏನೋ ಇದ್ರ ಹಿಂದೆ ಇರುತ್ತೆ ಅಂತ. ಅದೇ ನಿಮಗೆ ಬರುತ್ತೆ, ನಿಮ್ಮ ಮನಸ್ಸು ನಮ್ಗೆ ಅರ್ಥ ಆಗುತ್ತಲ್ಲ. ಇಬ್ಬರಿಗೂ ಅದೇ ಆಲೋಚನೆ ಬಂದಿರುತ್ತೆ ಹೆಚ್ಚು ಕಡಿಮೆ. ಏನಿವೆ, ಆದರೂ ನಿಮ್ಮ ಮೇಲೆ ಹೊರಿಸಬೇಕಾದ ಆಪಾದನೆ ಒಂದಿದೆ. ಏನು ಆಪಾದನೆ ಹೊರಿಸಬೇಕು? ಏನು ಆಪಾದನೆ ಹೊರಿಸ್ಬೋದು? ಆಪಾದನೆ ಇದೆ, ಇಲ್ಲ ಅಂತಲ್ಲ. ಏನು ಆಪಾದನೆ ಇದೆ ಅಂದರೆ, ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ, 1 Corinthians ಚಾಪ್ಟರ್ 11 ವರ್ಸಸ್ 18 and 19. ಮೊದಲನೇದಾಗಿ, ನೀವು ಸೇರುವ ಸಭೆಯಲ್ಲಿ ಪಂಗಡಗಳಿವೆಯಂತೆ. ಆಮೇಲೆ ಸ್ವಲ್ಪ ಮಟ್ಟಿಗಾದರೂ, ಪೂರ್ತಿ ಏನಿಲ್ಲ, ಸ್ವಲ್ಪ ಮಟ್ಟಿಗಾದರೂ ಈ ಸಮಾಚಾರ ನಿಜವೆಂದು ನನಗನ್ನಿಸುತ್ತದೆ. ಸಾಕು. ಮೊದಲನೇದಾಗಿ ಆಪಾದನೆ ಏನು ಅಂದರೆ, ನೀವು ಸೇರುವ ಸಭೆಯಲ್ಲಿ ಪಂಗಡಗಳಿವೆಯಂತೆ. ಸ್ವಲ್ಪ ಮಟ್ಟಿಗಾದರೂ ಈ ಸಮಾಚಾರ ನಿಜವೆಂದು ನನಗನ್ನಿಸುತ್ತದೆ. ಸೊ ದೇವರಿಗೆ ಅನ್ನಿಸ್ತಾ ಇದೆ, ನಾವು ಸೇರುವಂಥ ಈ ಒಂದು ಟೀಮ್ ಮೀಟಿಂಗ್ ಇರ್ಬೋದು, ಟೀಮ್ ಗ್ಯಾದರಿಂಗ್ ಇರ್ಬೋದು, ಇದರಲ್ಲಿ ಪಂಗಡಗಳು ಇವೆಯಂತೆ. For to begin with, when you come together as a church, I hear there are divisions among you, and to some extent I believe it. ಯಾವ ರೀತಿ ಪಂಗಡ ಅಂತ ನೀವು ಕೇಳೋದಾದರೆ ತುಂಬ ಸುಲಭ. 1 Corinthians ಚಾಪ್ಟರ್ 2 ವರ್ಸ್ 4. 1 ಕೊರಿಂಥ 3ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತೆ. 1 Corinthians ಚಾಪ್ಟರ್ 3 ವರ್ಸ್ 4. ಒಬ್ಬನು ನಾನು
ಪೌಲನ ಕಡೆಯವನು, ಇನ್ನೊಬ್ಬನು ನಾನು ಅಪೋಲೋಸನ ಕಡೆಯವನು ಎಂದು ನಿಮ್ಮೊಳಗೆ ಮನಸ್ಸೊಳಗಡೆ ಕಿತ್ತಾಡುವ ನೀವು ಕೇವಲ ನರ ಪ್ರಾಣಿಗಳಲ್ಲದೆ ಮತ್ತೇನು? ಇದು ಎಲ್ರಿಗೂ ಸೇರಿಸಿ. ಇದು ಆ್ಯಕ್ಚುಲಿ ನಮ್ಮ JLW ಅಂಬಾಸಿಡರ್ಸ್ ಗ್ಯಾದರಿಂಗಲ್ಲಿ ನಾವು ಹೇಳಬೇಕು, ಖಂಡಿತ ಮತ್ತೆ ಹೇಳೋಣ. ಈಗ ಸದ್ಯಕ್ಕೆ ನಾವು ಇಲ್ಲಿ ಒಟ್ಟಿಗೆ ಸೇರಿದ್ದೀವಿ, ನಾವು ಈ ವಿಷಯದಲ್ಲಿ ಆಲೋಚನೆ ಮಾಡೋಣ. ಮತ್ತು ಯೂಟ್ಯೂಬಲ್ಲಿ ಕೂಡ ಹಾಕ್ತೀವಲ್ವಾ, ಅಪ್ಲೋಡ್ ಮಾಡೋಣ. ಆಗ ಖಂಡಿತವಾಗಲೂ ಬೇರೆ ಪ್ರೇಯರ್ ಗ್ರೂಪ್ ಅವರಿಗೂ, ಪ್ರೇಯರ್ ಟೀಮ್ ಅವರಿಗೂ, ಸಭೆಯವರಿಗೂ, ನಮ್ಮ ಪ್ರಾರ್ಥನಾ ತಂಡದವರಿಗೂ ಕೂಡ ಉಪಯೋಗ ಆಗುತ್ತೆ. ನಮ್ಮ ಮೇಲೆ ಹೊರಿಸಬೇಕಾದ ಆಪಾದನೆ ಇದೆ. ಅದೇನು ಅಂದರೆ, ನಾವು ಸೇರುವ ಸಭೆಗಳಲ್ಲಿ ಅಥವಾ ಮೀಟಿಂಗ್ಸ್ಗಳಲ್ಲಿ ಪಂಗಡಗಳು ಇದೆ. ಯಾವ ರೀತಿ ಪಂಗಡ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಕ್ರೈಸ್ತ ಸಮೂಹ ಅಂತ ತಗೊಂಡ್ರೆ ಅಥವಾ ಸಭೆ ಅಂತ ತೆಗೆದುಕೊಂಡ್ರೆ ಅದರಲ್ಲಿ ಪಂಗಡಗಳು ಬೇರೆ ಬೇರೆ. ಕ್ಯಾಥಲಿಕ್ಸ್, ಆರ್ಥೋಡಾಕ್ಸ್, ಪ್ರೊಟೆಸ್ಟೆಂಟ್, ಪೆಂಟೆಕಾಸ್ಟ್, ನ್ಯೂ ಲೈಫ್, ಆ ರೀತಿ ಬೇರೆ ಬೇರೆ ಪಂಗಡಗಳಿದೆ. ಇಲ್ಲಿ ನಮ್ಮಲ್ಲಿ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಈ ಪ್ರೇಯರ್ ಟೀಮಲ್ಲಿ, ಈ ಒಂದು ಸೇವಾ ತಂಡದಲ್ಲಿ ಪಂಗಡಗಳು ಯಾವ ರೀತಿ ಇದೆ ಅಂದರೆ, ಈ ರೀತಿ ಪಂಗಡ. 1 ಕೊರಿಂಥ 3:4 ನಾವು ಓದಿದ್ವಲ್ವಾ, ಒಬ್ಬನು ನಾನು ಪೌಲನ ಕಡೆಯವನು, ಇನ್ನೊಬ್ಬನು ನಾನು ಅಪೋಲೋಸನ ಕಡೆಯವನು ಎಂದು ನಿಮ್ಮ ನಿಮ್ಮ ಒಳಗೆ ಕಿತ್ತಾಡೋದು ಅಂದರೆ ಬಾಹ್ಯವಾಗಿದ್ದೇನು ಕಿತ್ತಾಡ್ತಾ ಇಲ್ಲ, ಮನಸ್ಸು ಒಳಗಡೆನೇ ಇರುತ್ತೆ. ನೀವು ಕೇವಲ ನರಪ್ರಾಣಿಗಳಲ್ಲದೆ ಮತ್ತೇನು. ಮೇ ಬಿ ಇದು ಸ್ವಲ್ಪ ಮಟ್ಟಿಗಾದರೂ ಸರಿ ಅನಿಸುತ್ತಾ? ಸ್ವಲ್ಪ ಮಟ್ಟಿಗಾದರೂ ಈ ಸಮಾಚಾರ ನಿಜವೆಂದು ನನಗನ್ನಿಸುತ್ತದೆ ಅಂತ ಸಂತ ಪೌಲರು ಕೊರಿಂಥದ ಸಭೆಗೆ ಹೇಳ್ತಾರೆ. ಯಾಕೆಂದರೆ ಕೊರಿಂಥದ ಸಭೆಯಲ್ಲಿ ಎಲ್ಲ ಇತ್ತು, ಗಿಫ್ಟ್ಗಳಿತ್ತು, ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. 1 Corinthians 12 ನಾವು ಓದ್ತೀವಿ, ಪವಿತ್ರಾತ್ಮನ ಎಲ್ಲ ವರದಾನಗಳು ಆ್ಯಕ್ಟಿವೇಟ್ ಆಗ್ತಾ ಇತ್ತು. ಮಾತ್ರವಲ್ಲ, ಪ್ರಭುವಿನ ಭೋಜನ, ಲಾರ್ಡ್ಸ್ ಸಪ್ಪರ್ ಒಟ್ಟಾಗಿ ಸೇರಿ ಅದನ್ನು ಕೂಡ ಮಾಡ್ತಾಯಿದ್ರು. ಮತ್ತು ಸಭೆ ಕೂಡ ಹೆಚ್ಚಾಗ್ತಾಯಿದ್ರು, ಅಂದರೆ ಜನ ಹೆಚ್ಚಾಗಿ ಸೇರ್ತಾಯಿದ್ರು, ಬೆಳೀತಾ ಇತ್ತು. ಆದರೂ ಕೂಡ ಈ ಒಂದು ಆಂತರಿಕ ಸಮಸ್ಯೆ ಅನ್ನೋದು ಇತ್ತು, ಇನ್ನರ್ ಕಾನ್ಫ್ಲಿಕ್ಟ್. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ನಮ್ಗೆ ಎಷ್ಟೇ ಗಿಫ್ಟ್ ಇದ್ದರೂ, ಸಭೆ ಸಂಖ್ಯೆಯಲ್ಲಿ ಎಷ್ಟೇ ದೊಡ್ಡದಿದ್ದರೂ, ಎಷ್ಟೇ ಅನುಕೂಲತೆಗಳಿದ್ದರೂ, ಎಲ್ಲ ಕಾರ್ಯಗಳನ್ನು ನಮ್ಮ ಧರ್ಮಕ್ಕೆ, ವಿಶ್ವಾಸಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳನ್ನು, ಕಾರ್ಯಗಳನ್ನು ಎಷ್ಟೇ ಸಿಸ್ಟಮ್ಯಾಟಿಕ್ ಆಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದರೂ, ನಮ್ಮ ಒಳಗಡೆ ಈ ಒಂದು ಕಾನ್ಫ್ಲಿಕ್ಟ್ ಇರುವ ಸಾಧ್ಯತೆ ಇದೆ, ಅಥವಾ ಇನ್ನರ್ ಕಾನ್ಫ್ಲಿಕ್ಟ್ ಬರುವ ಸಾಧ್ಯತೆ ಇದೆ. ಆಂತರಿಕವಾದ ಒಂದು ಸಂಕಟ, ಸಮಸ್ಯೆ, ಗೊಂದಲ, ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆಗಳಿದೆ ಅನ್ನೋದು ನಾವು ತಿಳ್ಕೊಂಡಿರಬೇಕು. ಸೊ ಅದಕ್ಕೆ ನಾವು ಅವಕಾಶ ಮಾಡಿಕೊಡೋದು ಹಾಗೆ ಏನು ಮಾಡಬೇಕು ಅನ್ನೋದು ಕೂಡ ನಾವು ನೋಡೋಣ. ಏನು ಮಾಡಬೇಕು, ಏನು ಮಾಡ್ಬೋದು ಅಂತ ಖಂಡಿತವಾಗ್ಲೂ ನಮಗೆಲ್ರಿಗೂ ಗೊತ್ತಿದೆ. ಎಲ್ಲರೂ ಆ ಏರಿಯಾದಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀರಿ ಕೂಡ. ಇನ್ನೂ ಕೂಡ ನಾವು ಮಾಡಬೇಕು. ಎಲ್ಲಿವರೆಗೆ ಮಾಡಬೇಕು ಅಂದರೆ, ಕೊನೆಯ ತನಕ ನಮಗೆ ಈ ಹೋರಾಟ ಇದ್ದೇ ಇರುತ್ತೆ. ನೋಡಿ, ಒಂದು ಟೀಮಲ್ಲಿ 2 ಜನ, 3 ಜನ, 4 ಜನ ಇದ್ದಾಗ ಅಷ್ಟು ಸಮಸ್ಯೆ ಇರೋದಿಲ್ಲ. ಫ್ಯಾಮಿಲಿ ಆದರೂ ಅಷ್ಟೇ, ಒಂದು ದೊಡ್ಡ ಕಂಪನಿ ಆದರೂ ಅಷ್ಟೇ, ಯಾವುದೇ ತೆಗೆದುಕೊಳ್ಳಿ, ಒಂದು ಊರಾದರೂ ಅಷ್ಟೇ, 2 ಮನೆ 3 ಮನೆ ಇದ್ದಾಗ ಪ್ರಾಬ್ಲಮ್ ಇರೋದಿಲ್ಲ. ಒಂದು ಚಿಕ್ಕ ಜಾಗದಲ್ಲಿ 10 ಮನೆ ಒಟ್ಟಿಗೆ ಬಂದಾಗ ಕಾನ್ಫ್ಲಿಕ್ಟ್ಗಳು ಶುರುವಾಗುತ್ತೆ. ಅದು ನೀರಿನ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳು. ಅದೇ ರೀತಿ ಪ್ರಾರ್ಥನಾ ತಂಡಗಳಲ್ಲಿಯೂ ಕೂಡ ಆ ರೀತಿ ಸಮಸ್ಯೆಗಳು ಬರುತ್ತೆ. ಅದು ಸ್ವಾಭಾವಿಕ, ಅದು ಬರಲೇಬೇಕು. ಬರಬಾರ್ದು ಅಂತ ಏನು ಮಾಡೋಕ್ಕಾಗೋದಿಲ್ಲ, ಬರುತ್ತೆ. ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಫಸ್ಟ್. ಎಷ್ಟೋ ಬಾರಿ ನಾವೇನು ಅಂದ್ಕೊಳ್ತೀವಿ ಗೊತ್ತಾ, ಮೊದಲು ಏನೂ ಇರಲಿಲ್ಲ, ನಾವು ಚೆನ್ನಾಗಿದ್ವಿ, ನಾವು 4 ಜನ ಇದ್ದಾಗ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು, ಸ್ವರ್ಗದ ಥರ ಇತ್ತು. ಈಗ 40 ಜನ ಆಗಿಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ರು ಬ್ರದರು,
ಎಲ್ಲ ಹಾಳು ಮಾಡಿಬಿಟ್ರು ಅವ್ರು ಬಂದು ಹಾಳಾಯಿತು, ಇವ್ರು ಬಂದು ಹಾಳಾಯಿತು. ಅದು ಅವ್ರು ಬಂದು ಇವ್ರು ಬಂದು ಹಾಳಾಗಿದ್ದಲ್ಲ, ಅದು ಹಾಗೇ. 4 ಜನ ಇದ್ದಾಗ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಇರುತ್ತೆ, ಕಮ್ಯುನಿಕೇಷನ್ ಜಾಸ್ತಿ ಇರುತ್ತೆ, ಸಂಪರ್ಕ ಜಾಸ್ತಿ ಇರುತ್ತೆ, ಆಗ ಸಮಸ್ಯೆಗಳು ಕಡಿಮೆ ಆಗಿರುತ್ತೆ. 40 ಜನ ಆದಾಗ ಕಮ್ಯುನಿಕೇಷನ್ ಕಡಿಮೆ ಆಗುತ್ತೆ. ಎಲ್ಲರ ಹತ್ರನೂ 40 ಜನನೂ 40 ಜನರ ಹತ್ರನೂ ಕಮ್ಯುನಿಕೇಟ್ ಮಾಡೋಕ್ಕೆ ಆಗಲ್ಲ. ಯಾವಾಗಲೂ 40 ಜನ 40 ರೀತಿಯ ಮೆಂಟಾಲಿಟಿಯಲ್ಲಿ ಇರ್ತಾರೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಅವ್ರ ಮೆಂಟಾಲಿಟಿಗೆ ತಕ್ಕಾಗೆ ಮ್ಯಾಚ್ ಆಗಿ ಎಲ್ರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. 40 ಜನ ಇದ್ದಾಗ 40 ಜನರಲ್ಲಿ 10 ಜನ ಮ್ಯಾಚ್ ಮಾಡಿಕೊಂಡು ಹೋಗ್ಬೋದು 30 ಜನರ ಜೊತೆಗೆ, ಬಟ್ ಬಾಕಿ ಇದ್ದವರು ಮ್ಯಾಚ್ ಮಾಡಲಿಕ್ಕೆ ರೆಡಿ ಇರೋದಿಲ್ಲ. ಸೊ ಆ ರೀತಿ ಜನ ಜಾಸ್ತಿ ಆದಾಗ ಕಾನ್ಫ್ಲಿಕ್ಟ್ಗಳು ಜಾಸ್ತಿ ಆಗುವ ಸಾಧ್ಯತೆ ಇದ್ದೇ ಇದೆ. ಆದರೆ ದೇವರ ಆತ್ಮನಿಂದ ಎಲ್ಲ ಸಾಧ್ಯ, ಪವಿತ್ರಾತ್ಮರಿಂದ ಎಲ್ಲವೂ ಸಾಧ್ಯ ಆಗುತ್ತೆ. ಸೊ ಅದು ಸಾಧ್ಯ ಅನ್ನೋದನ್ನು ನೀವು ಅನೇಕ ರೀತಿ ಪ್ರೂವ್ ಮಾಡ್ತಾ ಇದ್ದೀರಿ. ಹೆಚ್ಚು ಜನ ಇದ್ದರೂ ಕೂಡ, ಕಾನ್ಫ್ಲಿಕ್ಟ್ಗಳು ಬರ್ತಾ ಇದ್ದರೂ ಕೂಡ, ಯು ಆರ್ ಡೂಯಿಂಗ್ ಟುಗೆದರ್, ಒಟ್ಟಾಗಿ ಸೇರಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಟ್ಸ್ ಗುಡ್. ದಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಒಂದು ಕಾರ್ಯ. ಬಿಟ್ಟುಕೊಡ್ತಾ ಇಲ್ಲ. ಎಷ್ಟೋ ಜನ ಎಷ್ಟೋ ವಂಚನೆಗೆ ಒಳಗಾಗಿ ಹೋಗ್ತಾ ಇದ್ದಾರೆ. ನನಗೆ ಟೀಮ್ ಬೇಡ, ನನಗೆ ಮಿನಿಸ್ಟ್ರಿ ಬೇಡ, ನಾನು ಇಂಡಿವಿಜುವಲ್ ಆಗಿ ಮನೇಲಿದ್ದು ಪ್ರಾರ್ಥನೆ ಮಾಡ್ಕೋಬೋದಲ್ವಾ, ಬೈಬಲ್ ಓದ್ಬೋದಲ್ವಾ, ನನ್ನಿಂದ ಆಗುವ ರೀತಿಯಲ್ಲಿ ದೇವರ ಸೇವೆ ಮಾಡ್ಬೋದಲ್ವಾ. ಖಂಡಿತವಾಗಲೂ ಅದು ಸಾಧ್ಯ ಇದೆ. ಆದರೆ ದೇವರು ನಮ್ಮನ್ನು ಕರೆದಿರೋದು ಒಂದು ಸಭೆಯಾಗಿ ಸೇವೆ ಮಾಡಲಿಕ್ಕೆ. ಇಂಡಿವಿಜುವಲ್ ಆಗಿ ಸೇವೆ ಮಾಡುವಾಗ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಇದೆ ಅಂದರೆ, ಈ 1 Corinthians 11:19 ನಾವು ಓದಿದ್ವಿ. ಏನಂತ? ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇರುವುದು ಸಹಜ. ಇಂಡೀಡ್ ದೇರ್ ಹ್ಯಾವ್ ಟು ಬಿ ಫ್ಯಾಕ್ಷನ್ಸ್ ಅಮಾಂಗ್ ಯು, ಡಿಫರೆನ್ಸ್ ಒಪಿನಿಯನ್ಸ್ ಅಲ್ವಾ? ಫಾರ್ ಓನ್ಲಿ ಸೋ ವಿಲ್ ಇಟ್ ಬಿಕಮ್ ಕ್ಲಿಯರ್ ಹೂ ಅಮಾಂಗ್ ಯು ಆರ್ ಜೆನ್ಯೂನ್. ಸಿ, ಹಾಗಿರುವಾಗ ಮಾತ್ರನೇ ನಿಮ್ಮಲ್ಲಿ ಪ್ರಾಮಾಣಿಕರು ಯಾರೆಂದು ಕಂಡುಕೊಳ್ಳಲು ಸಾಧ್ಯ. ಒಬ್ಬರೇ ಇದ್ಬಿಟ್ರೆ ಮೋಸ್ಟ್ ಡೇಂಜರ್. ಈ ಒಬ್ಬರೇ ಸೇವೆ ಮಾಡೋ ಸೇವಕರು ಸುಮಾರು ಜನ ಇದ್ದಾರೆ. ಎಲ್ಲರೂ ಅಲ್ಲ ನಾನು ಹೇಳ್ತಾ ಇರೋದು, ಭಾಳಷ್ಟು ಜನ ಈ ಡಿಸಪಾಯಿಂಟ್ ಆಗಿ ಹೋದವ್ರು ನಾನು ಹೇಳ್ತಾ ಇರೋದು. ದೇವರು ಕೆಲವ್ರನ್ನ ಒಬ್ಬರನ್ನೇ ಕರೆದು ಹೋಗು ಅಂತ ಹೇಳಿದವರು ಇದ್ದಾರೆ, ಅವ್ರು ಒಬ್ಬರೇ ಮಾಡ್ತಾ ಇದ್ದಾರೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದೆಮ್. 1 Corinthians 11:19. 1 Corinthians 11:19. ಸೊ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇದೆ, ಅದು ಸಹಜ, ಯಾಕಂದ್ರೆ ನಾವು ಮನುಷ್ಯರು. ಹಾಗಿರುವಾಗಲೇ ಪ್ರಾಮಾಣಿಕರು ಯಾರೆಂದು ಕಂಡುಕೊಳ್ಳಲು ಸಾಧ್ಯ. ಭಿನ್ನಾಭಿಪ್ರಾಯಗಳು ಬಂದಾಗ ನೀವು ಪ್ರಾಮಾಣಿಕವಾಗಿಯೂ ದೇವರ ಸೇವೆ ಮಾಡ್ತಾ ಇದ್ದೀರಾ, ಅಪ್ಪನ ಮನೆ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಸ್ವಾರ್ಥ ಸಾಧನೆಗಾಗಿ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ? ಭಿನ್ನಾಭಿಪ್ರಾಯ ಬಂದಾಗ ಗೊತ್ತಾಗುತ್ತೆ. ನಾವು ಯಾವುದಾದ್ರೂ ಒಂದು ಸ್ವಾರ್ಥ ಲಾಭಕ್ಕಾಗಿ ಗ್ರೂಪಲ್ಲಿ ಇದ್ದೀವಾ, ಟೀಮಲ್ಲಿದ್ದೀವಾ, ಅಥವಾ ದೇವರ ಮಹಿಮೆಗಾಗಿ ನಾವು ಟೀಮಲ್ಲಿದ್ದೀವ ಅನ್ನೋದು ಗೊತ್ತಾಗುತ್ತೆ. ಜೆನ್ಯೂನ್ ಗೊತ್ತಾಗೋದು ಆವಾಗಲೇ. ನಮ್ಮ ಮೇಲೆ ಭಿನ್ನಾಭಿಪ್ರಾಯ ಬರುತ್ತೆ, ಆರೋಪಗಳು ಬಂದಾಗ ನಾವು ಏನು ಮಾಡ್ತೀವಿ? ಹೌ ವಿ ರೆಸ್ಪಾಂಡ್ ಟು ದಿಸ್ ಫ್ಯಾಕ್ಷನ್ಸ್, ಡಿಫರೆನ್ಸ್ ಒಪಿನಿಯನ್ಸ್, ಈ ಭಿನ್ನಾಭಿಪ್ರಾಯಗಳಿಗೆ ನಾವು ಹೇಗೆ ರೆಸ್ಪಾನ್ಸ್ ಮಾಡ್ತೀವಿ, ನಾವು ಇದನ್ನು ಹೇಗೆ ನಾವು ಪ್ರತಿಕ್ರಿಯೆ ತೋರಿಸ್ತೀವಿ. ವೆರಿ ಇಂಪಾರ್ಟೆಂಟ್ ಅಲ್ವಾ? ಭಿನ್ನಾಭಿಪ್ರಾಯಗಳು ಬಂದಾಗ ಎಲ್ಲಿಂದ ಬರ್ತಾ ಇದೆ, ಯಾಕೆ ಬಂತು ಅಂತ ನಾವು ಅದನ್ನು ತಿಳ್ಕೊಬೇಕು. ಫಸ್ಟ್ ಯಾರು ತಿಳ್ಕೊಬೇಕು ಅಂದರೆ, ಲೀಡರ್ ಅಥವಾ ಲೀಡರ್ಸ್, ಟೀಮ್ ಲೀಡರ್ ಅಂತ ಯಾರಿರ್ತೀರೋ, ಅಥವಾ ಒಂದು ಲೀಡರ್ ಅಲ್ದಿದ್ರೆ 2-3 ಜನ ಲೀಡರ್ಸ್, ಎಲ್ಲರೂ ಲೀಡರ್ಸ್ಗಳೇ. ವಿ ಆಲ್ ಆರ್ ಲೀಡಿಂಗ್ ಪೀಪಲ್ ಟು ಗಾಡ್. ಸೊ ಆಲ್ ಆಫ್ ಅಸ್ ಆರ್ ಲೀಡರ್ಸ್. ಡಿಫ್ರೆಂಟ್ ಗಿಫ್ಟ್ಸ್, ಬೇರೆ ವರದಾನಗಳು ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ಒಬ್ಬ ಲೀಡರ್ ಇರ್ಬೋದು ಅಥವಾ ಲೀಡರ್ಸ್ ಇರ್ಬೋದು, ಟುಗೆದರ್ ಈ ಭಿನ್ನಾಭಿಪ್ರಾಯ ಸಭೆಯಲ್ಲಿ, ಈ ಟೀಮಲ್ಲಿ ಯಾಕೆ ಬಂತು, ಯಾರಿಂದ ಬಂತು, ಹೇಗೆ ಬಂತು, ಇದಕ್ಕೆ ಕಾರಣ ಏನು, ಅದನ್ನು ವಿಚಾರಿಸಿ ತಿಳ್ಕೊಬೋದು. ಪ್ರಾರ್ಥಿಸಿ ಅದನ್ನು ಡಿಸರ್ನ್ ಮಾಡ್ಬೋದು. ಇದಕ್ಕೇನು ಪರಿಹಾರ ಮಾಡ್ಬೋದು, ಯು ಕ್ಯಾನ್ ಫೈಂಡ್ ಔಟ್. ಸರಿಯಾದ ಅದರ ರೂಟನ್ನು ಫೈಂಡ್ ಔಟ್ ಮಾಡಿ ನಾವೇನು ಮಾಡಬೇಕು? ವಿ ಶುಡ್ ಪ್ರಾರ್ಥಿಸಿ
ನಾವು ವಿವೇಚಿಸಬೇಕು. ವಿ ನೀಡ್ ಟು ಡಿಸರ್ನ್ ವಾಟ್ ಕ್ಯಾನ್ ಬಿ ಡನ್, ಏನು ಮಾಡಬೇಕು ಇದಕ್ಕೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತವಾಗ್ಲೂ ಆ ವಿಷಯದಲ್ಲಿ ಮಂಗಳೂರು ಟೀಮಲ್ಲಿ ಅದು ಸ್ವಲ್ಪ ಮಟ್ಟಿಗಾದರೂ ಕಾಣಿಸ್ತಾ ಇದೆ. ಭಿನ್ನಾಭಿಪ್ರಾಯಗಳು ಇದೆ. ಅದು ಬಂದಾಗ ಯು ಆರ್ ಟ್ರೈಯಿಂಗ್ ಟು ಎಲಿಮಿನೇಟ್ ದಟ್. ಅದನ್ನು ಹೊರಗೆ ಹಾಕಲಿಕ್ಕೆ ನೀವು ಡಿಸ್ಕಷನ್ ಮಾಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಪ್ರಯತ್ನನೂ ಮಾಡ್ತಾ ಇದ್ದೀರಾ. ಇಟ್ಸ್ ಗುಡ್ ಎಫರ್ಟ್ ಯು ಆರ್ ಡೂಯಿಂಗ್. ಅದನ್ನು ಯಾರಾದರೂ ಏನಾದರೂ ಮಾಡಿಕೊಳ್ಳಿ, ನಮಗೆ ಯಾಕೆ ಅಂತ ಯಾರು ಕೈ ತೊಳ್ಕೊಂಡು ಸುಮ್ಮನೆ ಕೂತ್ಕೊಳ್ತಾ ಇಲ್ಲ. ಯಾರು ಏನು ಹೇಳ್ಕೊಂಡ್ರೂ ಪರವಾಗಿಲ್ಲ, ಐ ಹ್ಯಾವ್ ಟು ಡೀಲ್ ದಿಸ್ ಪ್ರಾಬ್ಲಮ್, ನಾನು ಇದನ್ನು ಸರಿ ಮಾಡಬೇಕು, ಹೇಗಾದರೂ ಸರಿ ಆಗಬೇಕು, ಸಭೆ ಸರಿ ಆಗಬೇಕು ಅಂತ ಇನಿಷಿಯೇಟಿವ್ ತಗೊಂಡು ನಿಮ್ಮಲ್ಲಿ ಕೆಲವರಾದರೂ ಲೀಡರ್ಸ್ಗಳು ಅದನ್ನು ಡೀಲ್ ಮಾಡ್ತೀರಾ ರೈಟ್ ವೇನಲ್ಲಿ, ಮತ್ತು ಪ್ರಾರ್ಥನೆಯೂ ಕೂಡ ಮಾಡ್ತಾ ಇದ್ದೀರಾ. ಇಟ್ಸ್ ಗುಡ್ ದಟ್ ಯು ಆರ್ ಡೂಯಿಂಗ್. ಆದರೂ ಕೂಡ ನಮಗಿದು ಗೊತ್ತಿರಬೇಕು, ಈ ಭಿನ್ನಾಭಿಪ್ರಾಯಗಳು ಖಂಡಿತವಾಗಲೂ ಬರಲಿಕ್ಕೆ ಒಂದು ಮುಖ್ಯವಾದ ಕಾರಣ ಜನರ ಸಂಖ್ಯೆ ಜಾಸ್ತಿ ಇರೋದರಿಂದ. ಜನರ ಸಂಖ್ಯೆ ಜಾಸ್ತಿ ಆದಾಗ ಭಿನ್ನಾಭಿಪ್ರಾಯಗಳು ಬರುತ್ತೆ. ಆ್ಯಂಡ್ ಇಟ್ ಈಸ್ ಫಾರ್ ದ ವೆಲ್ಫೇರ್ ಆಫ್ ದ ಬಾಡಿ, ಅದು ಸಭೆಯ ಒಳಿತಿಗಾಗಿ. ಅದರಿಂದ ಜೆನ್ಯೂನ್ ಯಾರು ಅನ್ನೋದು ಗೊತ್ತಾಗುತ್ತೆ. ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದರ ಮಧ್ಯದಲ್ಲಿ ನಾನು ಮಾತ್ರ ಯೇಸುಗೋಸ್ಕರನೇ ಬದುಕ್ತೀನಿ, ಯೇಸು ಕ್ರಿಸ್ತರು ನನ್ನನ್ನು ಇಲ್ಲಿ ಇರಿಸಿದ್ದಾರೆ, ನಾನು ದೇವರ ಮಹಿಮೆಗಾಗಿ ಬದುಕಬೇಕು. ಈಗ ನಾನೇನು ಮಾಡಬೇಕು? ಯಾರ ಹತ್ರ ಸಾರಿ ಕೇಳಬೇಕು? ನಾನು ಕೇಳ್ತೀನಿ. ಅದು ಸುಮ್ಮನೆ ನಾಟಕೀಯವಾಗಿ ಅಲ್ಲ, ಪ್ರಾಮಾಣಿಕವಾಗಿ ಕೇಳ್ತೀವಿ. ಯಾಕಂದ್ರೆ ನಮ್ಗೆ ಇಷ್ಟೆಲ್ಲ ವಾಕ್ಯ ಗೊತ್ತಿರುವಾಗ ನಾವು ನಾಟಕೀಯವಾಗಿ ಸಾರಿ ಕೇಳಲಿಕ್ಕೆ ನಮಗೆ ನಮ್ಮ ಮನಸ್ಸಾಕ್ಷಿನೇ ಚುಚ್ಚಿಬಿಡುತ್ತೆ. ನಮಗೆ ಬೇರೆ ಯಾರು ಚುಚ್ಚೋದು ಬೇಕಾಗಿಲ್ಲ. ಕೆಲವು ಟೈಮ್ ಹೇಳ್ಬೋದು ಅವ್ನು ನಾಟಕೀಯವಾಗಿ ಕೇಳ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ ಅಂತ ಅಲ್ವಾ. ಸೊ ನಾಟಕೀಯವಾಗಿ ಅಂತ ಅವರಿವರು ಹೇಳೋದಕ್ಕಿಂತನೂ ನಮ್ಮ ಮನಸ್ಸಾಕ್ಷಿನೇ ಹೇಳ್ಬಿಡುತ್ತೆ, ನೀನು ನಾಟಕೀಯವಾಗಿ ಸಾರಿ ಕೇಳ್ತಾ ಇದೆಯಾ, ನೀನು ನಾಟಕೀಯವಾಗಿ ಅವ್ರ ಮನೆಗೆ ಹೋಗ್ತಾ ಇದೆಯಾ, ನೀನು ನಾಟಕೀಯವಾಗಿ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಾ ಇದೆಯಾ. ದೆರ್ ಈಸ್ ನೋ ಜೆನ್ಯೂನಿಟಿ ಇನ್ ದಿಸ್, ನೋ ಟ್ರೂತ್ಫುಲ್ನೆಸ್ ಇನ್ ದಿಸ್. ಇದರಲ್ಲಿ ಏನು ಸತ್ಯ ಇಲ್ಲ, ಒಂದು ಪ್ರಾಮಾಣಿಕ ಹೃದಯದಿಂದ ನೀನು ಮಾಡ್ತಾ ಇಲ್ಲ, ನಾಟಕೀಯವಾಗಿ ಮಾಡ್ತಾ ಇದೀಯಾ, ನಿನ್ನ ಸೇಫ್ಟಿಗೋಸ್ಕರ ನೀನು ಮಾಡ್ತಾ ಇದೀಯಾ, ನಿನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಬರಲಿಕ್ಕೋಸ್ಕರ ನೀನು ಮಾಡ್ತಾ ಇದೆಯಾ ಅಂತ ಮನಸ್ಸಾಕ್ಷಿನೇ ಹೇಳುತ್ತೆ. ಆದ್ದರಿಂದ ನಮ್ಮಲ್ಲಿ ಆ ರೀತಿ ಒಂದು ಮನಸ್ಸಿಂದ ಯಾರು ಫೋನ್ ಮಾಡೋದೋ, ಮಾತಾಡೋದೋ, ಸಾರಿ ಕೇಳೋದೋ ಆ ಥರದವ್ರು ಯಾರೂ ಇಲ್ಲ. ಯಾಕೆ ಅಂದರೆ ನಮ್ಗೆ ಆ ಥರ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇಷ್ಟೊಂದು ಸತ್ಯದ ಅರಿವು ನಮ್ಮ ಒಳಗಡೆ ಇರೋದ್ರಿಂದ ಈ ನಾಲೆಡ್ಜ್ ಆಫ್ ದ ಟ್ರೂತ್ ಇದೆಯಲ್ವಾ, ಇದು ನಮ್ಮನ್ನು ಹೆಂಗೆ ಮಾಡುತ್ತೆ. ನೀನು ನಾಟಕ ಮಾಡ್ತಾ ಇದೀಯಾ, ಇದನ್ನು ಮಾಡಬೇಡ, ಹೋಗೋದಾದ್ರೆ ಪ್ರಾಮಾಣಿಕ ಇರಲಿ. ನಮ್ಗೆ ಯಾರು ಬೇರೆ ಬೆಟ್ಟ ತೋರಿಸೋದು ಬೇಡ, ನಮ್ಮ ಒಳಗಡೆ ಇರ್ತಕ್ಕಂಥ ಆ ಸತ್ಯದ ಅರಿವು ನೋಡಿ. ಆ ಸತ್ಯದ ಅರಿವಿನಿಂದ ನಮಗೆ ಎಷ್ಟೊಂದು ಬೆನಿಫಿಟ್ ಇದೆ, ಎಷ್ಟೊಂದು ಆತ್ಮಿಕವಾಗಿ ಈ ಒಂದು ಸಮಸ್ಯೆಗಳು, ಗೊಂದಲಗಳು ಬಂದರೂ ಕೂಡ ನಾವು ನಮ್ಮನ್ನು ತಗ್ಗಿಸ್ಕೊಳ್ಳಿಕ್ಕೂ, ಕ್ಷಮೆ ಕೇಳ್ಕೊಳ್ಳಿಕ್ಕೂ, ರೆಕನ್ಸೈಲ್ ಆಗಲಿಕ್ಕೂ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾರೆ. ಆದರೂ ಇದು ಸ್ವಲ್ಪ ನಾವು ಮೈಂಡಿಗೆ ತಗೋಬೇಕು. ನಮ್ಮ ಒಳಗಡೆ ಇರುತ್ತೆ, ಲೀಡರ್ಸ್ಗಳು ಜಾಸ್ತಿ ಇರುವಾಗ, ಓಕೆ, ಡಿಫ್ರೆಂಟ್ ಲ್ಯಾಂಗ್ವೇಜಸ್ಗಳಿರುವಾಗ, ಭಾಷೆಗಳು ಬೇರೆ ಬೇರೆ ಇರುವಾಗ, ಮತ್ತು ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ ನಾವು ಬಂದಂಥ ಒಂದು ನಮ್ಮ ಬ್ಯಾಕ್ಗ್ರೌಂಡ್ಗಳು ಒಬ್ಬೊಬ್ರದ್ದು ಬೇರೆ ಇರ್ಬೋದು. ಆಗ ಏನಾಗುತ್ತೆ ಅಂದರೆ ಈ ಬ್ಯಾಕ್ಗ್ರೌಂಡ್ ಹೆಸರಲ್ಲಿ ಮತ್ತು ಲ್ಯಾಂಗ್ವೇಜ್ ಹೆಸರಲ್ಲಿ ಮತ್ತು ಕೆಲವೊಂದು ಲೀಡರ್ಸ್ ಹೆಸರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತದೆ. ಅವ್ರು ಚೆನ್ನಾಗಿ ಲೀಡ್ ಮಾಡ್ತಾರೆ, ಅವ್ರು ಚೆನ್ನಾಗಿ ಹೇಳ್ತಾರೆ, ಅವರು ಅರ್ಥ ಆಗೋ ಥರ ಹೇಳ್ತಾರೆ, ಇವ್ರು ನಮಗೇನು ಮಾಡಿದ್ರು ನಮಗೆ ಏನೂ ಬೈಯೋದಿಲ್ಲ, ನಮಗೆ ಭಾಳ ಕೂಲಾಗಿ ಮಾತಾಡ್ತಾರೆ. ಈ ಲೀಡರ್ ನಮಗೆ ಸ್ವಲ್ಪ ಎಲ್ಲದಕ್ಕೂ ತಪ್ಪು ಕಂಡುಹಿಡಿತಾನೇ ಇರ್ತಾರೆ, ತುಂಬ ಇರಿಟೇಟ್ ಮಾಡ್ತಾರೆ. ಈ ರೀತಿ ಆ ಲೀಡರ್ ಆದರೆ ನಮಗೆ ಪರವಾಗಿಲ್ಲ, ಅವ್ರು ನಮಗೆ ಸ್ವಲ್ಪ ನಮ್ಮ ಮನೆಗೆಲ್ಲ ಬರ್ತಾರೆ, ವಿಚಾರಿಸ್ತಾರೆ. ಈ ಲೀಡರ್ ಹಾಗಲ್ಲ, ಕೆಲವ್ರ ಮನೆಗೆ ಮಾತ್ರ ಹೋಗ್ತಾರೆ, ಕೆಲವ್ರ ಮನೆಗೆ ಹೋಗೋದೇ ಇಲ್ಲ. ಅವ್ರಿಗೆ ಯಾರ ಮನೆ ಇಷ್ಟ ಆಗುತ್ತೋ ಅವ್ರ ಮನೆಗೆ ಹೋಗ್ತಾರೆ. ಬಟ್ ಆ ಲೀಡರ್ ಹಾಗಲ್ಲ, ಅವರೆಲ್ಲರ ಮನೆಗೂ ಹೋಗ್ತಾರೆ. ಸೊ ಇದೆಲ್ಲ ಈ ರೀತಿ ಭಿನ್ನಾಭಿಪ್ರಾಯಗಳು ಬರುತ್ತಾ ಕೇಳಿದರೆ ಖಂಡಿತವಾಗ್ಲೂ ಬರುತ್ತೆ. ಅದು ಬರಲಿಕ್ಕೆ ಕಾರಣ ಏನು ಅಂದರೆ ನನ್ನ ಒಳಗಡೆ ಇರ್ತಕ್ಕಂಥ ಆ ಸೆಲ್ಫ್ ಸ್ವಾರ್ಥ ಅಂತಕ್ಕಂಥದ್ದು ಇರೋದರಿಂದ ನಾವು ಆ ರೀತಿ ಬರುತ್ತೆ. ಇಲ್ಲಿ ಲೀಡರ್ ಯಾರಾದರೂ ಆಗಿರಲಿ, ವಿ ಆರ್ ಒಬೀಡಿಯಂಟ್ ಟು ಗಾಡ್ ಥ್ರೂ ದಟ್ ಲೀಡರ್ ಅಷ್ಟೇ.
ಅವ್ರು ನಮ್ಮ ಮನೆಗೆ ಬರಲಿ, ಮಾತಾಡಿಸ್ಲಿ, ಮಾತಾಡದೇ ಇರಲಿ, ನಮಗೆ ಅವರು ನಮ್ಮ ಬಗ್ಗೆ ಒಳ್ಳೇದು ಹೇಳದೇ ಇರಲಿ, ದ್ಯಾಟ್ ಈಸ್ ಅಪ್ ಟು ದ್ಯಾಟ್ ಲೀಡರ್. ಅದು ಲೀಡ್ರಿಗೆ ಸಂಬಂಧಪಟ್ಟಿದ್ದು. ದ್ಯಾಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ನನ್ನ ಬಿಸ್ನೆಸ್ ಏನು ಅಂದರೆ, ಲೆಟ್ ಮೀ ಒಬೀಡಿಯಂಟ್ ಟು ದ ಲೀಡರ್. ನಾನು ಲೀಡರ್ಗೆ ವಿಧೇಯನಾಗಬೇಕು, ವಿಧೇಯಳಾಗಬೇಕು ಅಷ್ಟೇ. ಅವ್ರು ಯಾರಾದರೂ ನನಗೇನು, ಅವ್ರ ದೇವರಿಗೆ ಅವ್ರ ಲೆಕ್ಕ ಕೊಟ್ಕೊಳ್ತಾರೆ. ಆ ರೀತಿ ಮನೋಭಾವನೆಯಿಂದ ಯಾರೂ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು ಅಲ್ಟಿಮೇಟಾಗಿ ಅಷ್ಟೇ. ಸೊ ಈಗ ಒಂದು ಪ್ರಾರ್ಥನೆಯನ್ನು ಯಾರು ಲೀಡ್ ಮಾಡ್ತಾ ಇದ್ದಾರೆ? ಐ ಮಸ್ಟ್ ಬಿ ಸಬ್ಮಿಟೆಡ್ ಟು ದಟ್ ಲೀಡರ್. ಅಥವಾ ಯಾವುದೋ ಒಂದು ಪ್ರೋಗ್ರಾಮ್, ಒಂದು ರಿಟ್ರೀಟ್ ಇರ್ಬೋದು, ಒಂದು ಆತ್ಮಿಕ ಕಾರ್ಯ ಇರ್ಬೋದು, ಅದಕ್ಕೆ ಯಾರೋ ಒಬ್ಬರು ಕೋಆರ್ಡಿನೇಟ್ ಮಾಡಲಿಕ್ಕೆ ಒಬ್ಬರನ್ನ ಲೀಡರ್ ಆಗಿ ಇರ್ತಾರೆ. ಬಿ ಸಬ್ಮಿಟ್ ಟು ದ್ಯಾಟ್ ಲೀಡರ್ ಅಷ್ಟೇ. ಅವ್ರೇನು ಹೇಳ್ತಾರೋ ಅದನ್ನು ಮಾಡಿ. ಅವ್ರಿಗೇನು ಉಲ್ಟಾ ಮಾತಾಡಬಾರ್ದು ಅಂತ ಏನಿಲ್ಲ. ಯು ಕ್ಯಾನ್ ಟಾಕ್, ಮಾತಾಡ್ಬೋದು. ನೀವು ತೆಗೆದುಕೊಂಡ ಈ ತೀರ್ಮಾನ ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ಯಾಕೆ ನಾವು ಈ ರೀತಿ ತೀರ್ಮಾನ ಮಾಡಬಾರ್ದು, ಮಾತಾಡಿ, ಯಾರು ಬೇಡ ಅಂದರು. ಯು ಹ್ಯಾವ್ ದಟ್ ಫ್ರೀಡಮ್ ಇನ್ ಟೀಮ್. ಇಫ್ ಇಟ್ ಈಸ್ ಎ ಟೀಮ್, ಯು ಹ್ಯಾವ್ ದಟ್ ಫ್ರೀಡಮ್ ಆಫ್ ಕಮ್ಯುನಿಕೇಷನ್. Freedom of communication. But if it is a group, there is no freedom of communication. ಯಾಕೆ ಗೊತ್ತಾ? ಇನ್ ಎ ಗ್ರೂಪ್ there is no common goal, ಕಾಮನ್ ಪರ್ಪಸ್ ಇರೋದಿಲ್ಲ. ಇನ್ ಎ ಗ್ರೂಪ್, ಇನ್ ಎ ಟೀಮ್, there is a common goal, ಕಾಮನ್ ಪರ್ಪಸ್. ಟೀಮಿಗೂ ಗ್ರೂಪಿಗೂ, ಟೀಮ್ ಅಂದರೆ ತಂಡ, ಗ್ರೂಪ್ ಅಂದರೆ ಗುಂಪು. ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ, ಇಟ್ಸ್ ಎ ಟೀಮ್, ಇಟ್ಸ್ ನಾಟ್ ಎ ಗ್ರೂಪ್. ಅರ್ಥ ಆಗ್ತಿದೆಯಾ? ಗ್ರೂಪ್ ಅಂದರೆ ಕಲೆಕ್ಷನ್ ಆಫ್ ಪೀಪಲ್ ಅಷ್ಟೇ. ಮೇ ಬಿ ಇನ್ ಜನರಲ್ ಕಾಮನ್ ಪರ್ಪಸ್ ಅಷ್ಟೇ. ಒಂದು ಉದಾಹರಣೆ ಹೇಳೋದಾದರೆ, ಒಂದು ಗ್ರೂಪ್ ಜನ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗಾಗಿ ನಿಂತ್ಕೊಂಡಿದ್ದಾರೆ. ಗ್ರೂಪ್. ಒಂದು ಟೀಮ್ ಬಸ್ ಸ್ಟ್ಯಾಂಡಲ್ಲಿ ಬಸ್ಗಾಗಿ ನಿಂತ್ಕೊಂಡಿದ್ದಾರೆ. ಒಂದು ಟೀಮ್ ನಿಂತ್ಕೊಳ್ಳೋದು ಅವ್ರ ಸ್ಪೆಸಿಫಿಕ್ ಬಸ್ಸಿಗೇ ಹೋಗಬೇಕು. ಫಾರ್ ಎಕ್ಸಾಂಪಲ್, ಒಂದು ಕ್ರಿಕೆಟ್ ಟೀಮ್ ಇರ್ಬೋದು. ಆ ಟೀಮ್ ಅವ್ರಿಗೆ ಅಂತಲೇ ಒಂದು ಬಸ್ ಬರುತ್ತೆ, ಆ ಬಸ್ಸಿಗೆ ಅವ್ರು ಹತ್ತು ಹೋಗ್ತಾರೆ. ಈ ಗ್ರೂಪ್ ನಿಂತ್ಕೊಂಡವ್ರು ಹಾಗಲ್ಲ. ಒಬ್ರಿಗೊಬ್ರು ಪರಿಚಯ ಇರಬೇಕು ಅಂತ ಏನಿಲ್ಲ, ಕಮ್ಯುನಿಕೇಷನ್ ಇರಬೇಕು ಅಂತ ಇಲ್ಲ. ಆ ಗ್ರೂಪಲ್ಲಿ ಇದ್ದವರೆಲ್ಲ ಹತ್ಕೊಂಡು ಅವ್ರವ್ರ ಸೀಟಲ್ಲಿ ಹತ್ಕೊಂಡು ಹೋಗ್ತಾರೆ. ಕೆಲವರು ಆ ಬಸ್ಸಿಗೆ ಹೋಗಲ್ಲ, ಇನ್ನೊಂದು ಬಸ್ಸಿಗೆ ಹೋಗ್ತಾರೆ. ಕೆಲವರು ಅರ್ಧಕ್ಕೆ ಇಳಿತಾರೆ, ಹತ್ತಿದವರು. ಆ ಗ್ರೂಪಲ್ಲಿದ್ದವರು ಕೆಲವರು ಇಳಿದ್ರು, ಇನ್ನು ಕೆಲವರು ಹತ್ತಿದ್ರು, ಬೇರೆ ಗ್ರೂಪಲ್ಲಿ ಹತ್ತಿದ್ರು. ಅದು ಗ್ರೂಪ್. ಕೆಲವು ಟೈಮ್ ಮಾತಾಡ್ತಾರೆ, ಕೆಲವು ಟೈಮ್ ಮಾತಾಡಲ್ಲ. ಬಟ್ ಟೀಮ್ ಹಾಗಲ್ಲ. ಎಲ್ಲರೂ ಒಟ್ಟಿಗೆ ಹತ್ತಾರೆ, ಎಲ್ಲರೂ ಸೇಮ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ, ಎಲ್ಲರೂ ಒಂದೇ ಕಡೆ ಇಳಿತಾರೆ. ಈಗ ಆ ಟೀಮ್ ಹೋಗಿ ಕ್ರಿಕೆಟ್ ಆಡ್ತಾರೆ. ಕ್ರಿಕೆಟ್ ಗ್ರೂಪ್ ಅಂತ ಹೇಳಲ್ಲ, ಕ್ರಿಕೆಟ್ ಟೀಮ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಎಲ್ಲರದ್ದು ಗುರಿ ನಾವು ಗೆಲ್ಲಬೇಕು. ನಾವು ಸೋಲ್ಬಾರ್ದು, ನಾವು ಗೆಲ್ಲಬೇಕು. ನಮ್ಮ ಎದುರಾಳಿ ಟೀಮನ್ನು ನಾವು ಸೋಲಿಸ್ಬೇಕು. ಸಿ ದ ಟೀಮ್ ವರ್ಕ್. ಅಲ್ಲಿ ಡಿವೈಡ್ ಮಾಡ್ತಾರೆ. ನೀನು ವಿಕೆಟ್ ಕೀಪರ್, ನೀನು ಬೌಲಿಂಗ್, ನೀನು ಇಲ್ಲಿ ಫೀಲ್ಡಿಂಗ್, ನೀನು ಇಲ್ಲಿ ಫೀಲ್ಡಿಂಗ್, ಅಲ್ಲಿ ಫೀಲ್ಡಿಂಗ್ ಅಂತ. ಪ್ರತಿಯೊಬ್ಬರಿಗೂ ಕಮ್ಯುನಿಕೇಷನ್ ಇರುತ್ತೆ. ಗ್ರೂಪಲ್ಲಿ ಅದೆಲ್ಲ. ಗ್ರೂಪಲ್ಲಿ ಏನಿರುತ್ತೆ? ಏನೂ ಕಮ್ಯುನಿಕೇಷನ್ ಇಲ್ಲ. ಗ್ರೂಪಲ್ಲಿ 50 ಜನ ಇದ್ದರೆ ಇಲ್ಲಿ 3 ಜನ ಏನೋ ಮಾತಾಡ್ತಾ ಇರ್ತಾರೆ, ಇವ್ರದ್ದೊಂದು. ಅಲ್ಲಿ 4 ಜನ ಅವ್ರದ್ದೊಂದು ಮಾತಾಡ್ತಾ ಇರ್ತಾರೆ, ಅಲ್ಲಿ 4 ಜನ ಅವ್ರದ್ದೊಂದು ಕಷ್ಟ ಸುಖ ಮಾತಾಡ್ತಾ ಇರ್ತಾರೆ. ಈಗ ಸ್ಟಡಿ ಗ್ರೂಪ್ ಅಂತ ಮಾಡ್ತೀವಿ. ಸ್ಟಡಿ ಗ್ರೂಪಲ್ಲಿ ಇವರು ಸೈನ್ಸ್ ಸ್ಟಡಿ ಮಾಡ್ತಾ ಇರ್ತಾರೆ 4 ಜನ, ಅವರು ಮ್ಯಾಥ್ಸ್ ಸ್ಟಡಿ ಮಾಡ್ತಾ ಇರ್ತಾರೆ. ಬಟ್ ಒಂದು ಗ್ರೂಪ್ 50 ಜನ ಇದ್ದಾರೆ. 50 ಜನರಲ್ಲಿ 10 ಸಬ್ಜೆಕ್ಟ್ ಇರುತ್ತೆ. ಬಟ್ ಟೀಮಲ್ಲಿ 50 ಜನ ಇದ್ದರೆ ಸಬ್ಜೆಕ್ಟ್ ಒಂದೇ. ಸಬ್ಜೆಕ್ಟ್ ಈಸ್ ಜೀಸಸ್ ಕ್ರೈಸ್ಟ್, ಗ್ಲೋರಿ ಆಫ್ ಗಾಡ್ ಅಷ್ಟೇ, ದೇವರ ಮಹಿಮೆಗಾಗಿ. ಎವ್ರಿಥಿಂಗ್ ಈಸ್ ಟು ಪ್ಲೀಸ್ ದ ಫಾದರ್, ಅಪ್ಪನಿಗಾಗಿ, ನಾಟ್ ಫಾರ್ ದ ಲೀಡರ್. ಅದಕ್ಕೆ ಪೌಲರು ಇಲ್ಲಿ ಸ್ಟ್ರಿಕ್ಟಾಗಿ ಹೇಳಿರೋದು. ಪೌಲ ಯಾರು? ಅಪೋಲೋಸ ಯಾರು? ಕೇಫ ಯಾರು? ಜೀಸಸ್ ಕ್ರೈಸ್ಟ್ ಇಸ್ ಎವ್ರಿಥಿಂಗ್ ಫಾರ್ ಯು. ನಿಮ್ಗಾಗಿ ಶಿಲುಬೆ ಮೇಲೆ ಸತ್ತಿದ್ದು ಯಾರು? ಯಾವ ಟೀಮ್ ಲೀಡ್ರ್ ಸತ್ರು? ಯಾವ ಟೀಮ್ ಲೀಡ್ರು ನಿಮ್ಮ ಜೊತೆಗೆ ಇರೋರು, ನಿಮ್ಮ ಮಧ್ಯದಲ್ಲಿ ಇರ್ತಕ್ಕಂಥವರು ಶರೀರ ರಕ್ತವನ್ನು ತೆಗೆದುಕೊಂಡು ಇದು ನನ್ನ ಶರೀರ,
ಇದು ನನ್ನ ರಕ್ತ, ಇದನ್ನು ನೀವೆಲ್ಲರೂ ಹಂಚ್ಕೊಳ್ಳಿ ಅಂತ ಕೊಟ್ಟರು. We have only one leader, that is Jesus Christ. He is the ultimate leader of the team. ಒಂದು ಟೀಮಿಗೆ ಒಬ್ಬನೇ ಕ್ಯಾಪ್ಟನ್ ಇರಬೇಕು. ಒಂದು ಟೀಮಿಗೆ ಒಬ್ಬನೇ ಕ್ಯಾಪ್ಟನ್. ಯೂನಿವರ್ಸಲ್ ಚರ್ಚ್ ಕ್ಯಾಪ್ಟನ್ ಯಾರು ಕೇಳಿದರೆ ಜೀಸಸ್ ಕ್ರೈಸ್ಟ್. ಸಾರ್ವತ್ರಿಕ ಸಭೆಯ ಕ್ಯಾಪ್ಟನ್ ಯಾರು ಕೇಳಿದರೆ ಜೀಸಸ್ ಕ್ರೈಸ್ಟ್. ಬಾಕಿ ಇದ್ದವರೆಲ್ಲ ವೈಸ್ ಕ್ಯಾಪ್ಟನ್ಸೇ. ಸೊ ಕ್ಯಾಪ್ಟನ್ ಡಿಸಿಷನ್ ಮಾಡೋದು, ವೈಸ್ ಕ್ಯಾಪ್ಟನ್ಸ್ ಡಿಸಿಷನ್ ಮಾಡೋದಲ್ಲ. ವೈಸ್ ಕ್ಯಾಪ್ಟನ್ ಇಲ್ಲಿದ್ದಾಗ ಇದನ್ನು ಮಾಡು ಅದನ್ನು ಮಾಡು ಅಂತ ಇವ್ರಿಗೆ ಹೇಳಿ ಹೋಗ್ತಾರಲ್ಲ, ಅದನ್ನು ಮಾಡಬೇಕಷ್ಟೇ. ವೈಸ್ ಕ್ಯಾಪ್ಟನ್ ಡಿಸಿಷನ್ ಮಾಡಲಿಕ್ಕೆ ಏನಿಲ್ಲ. ಕ್ಯಾಪ್ಟನ್ ಏನು ಡಿಸೈಡ್ ಮಾಡ್ತಾನೋ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅವನು ಇಲ್ಲದೆ ಇದ್ದಾಗ ನೀನು ಯು ಮ್ಯಾನೇಜ್ ನಾವು, ಐ ವಿಲ್ ಟೆಲ್ ಯು ವಾಟ್ ಟು ಡೂ, ಯು ಡೂ ದಟ್. ದಟ್ಸ್ ವೈಸ್ ಕ್ಯಾಪ್ಟನ್. ಯಾರೊಬ್ರು ಬೇಕಲ್ವಾ ಕ್ಯಾಪ್ಟನ್ ಇನ್ ಚಾರ್ಜ್ ಅಂತ ಹೇಳೋಣ ಬೇಕಾದರೆ. ಇಲ್ಲಾಂದರೆ ಎಲ್ಲ ಒಡೆದೋಗುತ್ತೆ. ಎಲ್ಲರೂ ಕ್ಯಾಪ್ಟನ್ಸ್ ಆಗ್ಲಿಕ್ಕೆ ಹೋಗ್ತಾರೆ. ಸೊ ಅದರಿಂದನೇ ಯೇಸು ಕ್ರಿಸ್ತರು ಸಭೆಯಲ್ಲಿ ಹೈರಾರ್ಕಿ, ಲೀಡರ್ಸ್ ಪ್ರತಿಯೊಂದು ಕಡೆನೂ ಇಟ್ಟಿದ್ದಾರೆ. ಆದರೆ ಸ್ವಂತವಾಗಿ ಯಾರು ಡಿಸೈಡ್ ಮಾಡಿ ಇಷ್ಟ ಬಂದಾಗೆ ಮಾಡಲಿಕ್ಕೆ ಕುಣಿಲಿಕ್ಕಿಲ್ಲ. ಕ್ಯಾಪ್ಟನ್ ಏನು ಹೇಳ್ತಾರೋ ಅದನ್ನೇ ವೈಸ್ ಕ್ಯಾಪ್ಟನ್ಸ್ ಎಲ್ಲರೂ ಅವ್ರವ್ರ ಟೀಮಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಅದರಿಂದ ಆ ಟೀಮ್ ಡಿಸಿಪ್ಲಿನ್ನ ನಾವು ಮೇಂಟೈನ್ ಮಾಡಬೇಕು. ನಿಮಗೆ ಟೀಮ್ಗೂ ಗ್ರೂಪ್ಗೂ ಡಿಫ್ರೆನ್ಸ್ ಗೊತ್ತಾಯ್ತಾ? ತಂಡಕ್ಕೂ ಗುಂಪಿಗೂ. ಗುಂಪು ಸೇರ್ಕೊಬಿಟ್ಟು ಅಲ್ಲಿ ಒಂದು ದೊಡ್ಡ ಗುಂಪು ಇತ್ತು. ಆ ಗುಂಪು ಅಂದರೆ ಅಲ್ಲಿ ಕೆಂಪು ಬಟ್ಟೆ ಹಾಕಿದ ಒಂದು ದೊಡ್ಡ ಗುಂಪಿತ್ತು, ಕಪ್ಪು ಬಟ್ಟೆ ಹಾಕಿದ ಒಂದು ದೊಡ್ಡ ಗುಂಪಿತ್ತು. ಎಲ್ಲರೂ ಕೆಂಪು ಬಟ್ಟೆನೇ ಹಾಕಿದ್ದಾರೆ, ಎಲ್ಲರೂ ಕಪ್ಪು ಬಟ್ಟೆನೇ ಹಾಕಿದ್ದಾರೆ, ಬಿಳಿ ಬಟ್ಟೆ ಹಾಕಿದ ಒಂದು ಗುಂಪಿತ್ತು. ಆದರೆ ಅದನ್ನು ಟೀಮ್ ಅಂತ ಹೇಳೋಕ್ಕಾಗಲ್ಲ. ಈವನ್ ದೋ ದೇ ವೋರ್ ಯೂನಿಫಾರ್ಮ್, ದೇರ್ ವೋಂಟ್ ಬಿ ಯೂನಿಫಾರ್ಮಿಟಿ ಇನ್ ಗ್ರೂಪ್. ಇನ್ ಟೀಮ್, ಈವನ್ ದೋ ಯು ಡೋಂಟ್ ವೇರ್ uniform, you will have uniformity inside. That is the unity of the spirit. ಅದು ಪವಿತ್ರ ಆತ್ಮನಿಂದ ಉಂಟಾಗುವ ಐಕ್ಯತೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲರು ಹೇಳ್ತಾರೆ, ಪವಿತ್ರಾತ್ಮ ಅವರಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳಿರಿ. ಯಾರಿಂದ ಉಂಟಾಗುವ? ಪವಿತ್ರಾತ್ಮರಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳಿ. ಎಫಿಷಿಯನ್ಸ್ ಚಾಪ್ಟರ್ 4 ವರ್ಸ್ 3. ಪವಿತ್ರಾತ್ಮರಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳಲು ಆಸಕ್ತರಾಗಿರಿ. ಯಾಕೆ? ಅದು ಕೆಲವು ಟೈಮ್ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ನನಗೆ ಯಾಕೋ ಈ ಟೀಮಲ್ಲಿ ಸಮಾಧಾನನೇ ಇಲ್ಲ, ನನಗೆ ಮಿನಿಸ್ಟ್ರಿಯಲ್ಲಿ ಸಮಾಧಾನನೇ ಇಲ್ಲ. ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳಲು ಟ್ರೈ ಮಾಡಿ. ಆಗ ಏನು ಸಿಗುತ್ತೆ? ಸಮಾಧಾನವಾಗಿ ಕೆಲಸ ಮಾಡ್ಬೋದು. ಎಸ್, ಕಂಟಿನ್ಯೂ. ಅದು ಸ್ವಲ್ಪ ಓಕೆ. ಆದರೂ praise the Lord, making every effort to maintain the unity of the Spirit in the bond of peace. There is one body, one Spirit, just as you were called to the one hope of your calling, one Lord, one faith, one baptism, one God and Father of all, who is above all and through all and in all, but each of us was given grace according to the measure of Christ's gift. ತುಂಬ ಚೆನ್ನಾಗಿದೆ ವಾಕ್ಯಗಳು.
ನಮ್ಮೆಲ್ಲರಿಗೂ ಪ್ರಭು ಒಬ್ಬರೇ, ವಿಶ್ವಾಸ ಒಂದೇ, ಸ್ನಾನ ದೀಕ್ಷಾ ಸ್ನಾನ ಒಂದೇ, ದೇವರೊಬ್ಬರೇ, ಸರ್ವರ ತಂದೆಯೂ ಅವರೇ, ಸರ್ವಶ್ರೇಷ್ಠರೂ ಅವರೇ, ಸರ್ವರ ಮೂಲಕ ಕಾರ್ಯ ನಿರ್ವಹಿಸುವವರು ಅವರೇ, ಸಮಸ್ತರಲ್ಲಿ ವಾಸಿಸುವವರು. ಆದರೂ ನಮ್ಮಲ್ಲಿ ಪ್ರತಿಯೊಬ್ಬನು ಕ್ರಿಸ್ತ ಯೇಸು ಅನುಗ್ರಹಿಸುವ ಪ್ರಕಾರವೇ. ಅದರ ಅರ್ಥ ಏನು? ಎಲ್ರಿಗೂ ಒಂದೇ ಥರ ವರ ಅಲ್ಲ. ಆದರೆ ಎಲ್ಲರ ಮುಖಾಂತರ ಕಾರ್ಯ ಮಾಡೋ ದೇವರು ಶ್ರೇಷ್ಠರ ಅಥವಾ ಈ ಮುಖಾಂತರ ಅಂತ ನಾವು ಮನುಷ್ಯರಿದ್ದೀವಲ್ಲ ನಾವು ಶ್ರೇಷ್ಠರ? ದೇವರು ಶ್ರೇಷ್ಠ. ಪೌಲನು ಶ್ರೇಷ್ಠ ಅಲ್ಲ, ಅಪೊಲೋಸನು ಶ್ರೇಷ್ಠ ಅಲ್ಲ, ಕೇಫನು ಶ್ರೇಷ್ಠ ಅಲ್ಲ, ಬೆಳವಣಿಗೆ ನೀಡುವ ದೇವರು ಶ್ರೇಷ್ಠ ಅಂತ ಹೇಳ್ತಾರೆ ಪೌಲರು ಅಲ್ವಾ? ಅದೇ ರೀತಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಜವಾಬ್ದಾರಿಗಳಿದೆ. ದೇವರು ಆ ಜವಾಬ್ದಾರಿಯನ್ನು, ವರದಾನಗಳನ್ನು ಸಭೆಗೆ ಕೊಟ್ಟಿದ್ದಾರೆ ಖಂಡಿತವಾಗಲೂ. ಆದರೆ ಕಾರ್ಯ ಮಾಡ್ತಾ ಇರೋದು ಆ ಮನುಷ್ಯ ಅಲ್ಲ, ಮನುಷ್ಯನ ಮುಖಾಂತರ ಆ ಗಿಫ್ಟ್, ದಟ್ ಗ್ರೇಸ್ ಈಸ್ ವರ್ಕಿಂಗ್ ಥ್ರೂ ದಟ್ ಪರ್ಸನ್. ನಮಗೆ ಯಾರನ್ನೂ ರಕ್ಷಣೆ ಮಾಡೋಕ್ಕಾಗಲ್ಲ. ರಕ್ಷಣೆ ಮಾಡೋ ಕೆಲಸ ಯೇಸು ಕ್ರಿಸ್ತರದು ಮಾತ್ರನೇ. ಇಟ್ ಈಸ್ ದ ವರ್ಕ್ ಆಫ್ ಗಾಡ್, ಇಟ್ ಈಸ್ ದ ವರ್ಕ್ ಆಫ್ ಗಾಡ್ಸ್ ಗ್ರೇಸ್. ದೇವರು ನಮಗೆ ವರ ಕೊಟ್ಟು ನಮ್ಮನ್ನು ಉಪಯೋಗಿಸಿರ್ಬೋದು, ಅಥವಾ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಗೆ ದೇವರು ಆ ಗ್ರೇಸ್ ಕೊಟ್ಟು ವರದಾನವನ್ನು ಕೊಟ್ಟು ಉಪಯೋಗಿಸ್ತಾ ಇರ್ಬೋದು ಅನೇಕರನ್ನು ಸತ್ಯದ ಅರಿವಿಗೆ ಕರ್ಕೊಂಡು ಬರಲಿಕ್ಕೆ. ಹಾಗಂತ ಹೇಳಿಬಿಟ್ಟು ಮಿನಿಸ್ಟ್ರಿ ಗ್ರೇಟ್ ಅಲ್ಲ. ಒನ್ ಹೂ ಈಸ್ ವರ್ಕಿಂಗ್ ಥ್ರೂ ದ ಮಿನಿಸ್ಟ್ರಿ ಈಸ್ ಗ್ರೇಟ್. ಹೋಲಿ ಸ್ಪಿರಿಟ್ ಈಸ್ ಗ್ರೇಟ್. ಜೀಸಸ್ ಕ್ರೈಸ್ಟ್ ಈಸ್ ಗ್ರೇಟ್. ದ ಗ್ರೇಸ್ ಆಫ್ ಗಾಡ್ ಈಸ್ ಗ್ರೇಟ್. ನಾವೇನು ಮಾಡ್ತೀವಿ ಗೊತ್ತಾ? ಆರ್ ಮಿನಿಸ್ಟ್ರಿ ಈಸ್ ಗ್ರೇಟ್ ಅಂದ್ಕೊಬಿಟ್ರೆ ಖಂಡಿತ ಆರ್ ಮಿನಿಸ್ಟ್ರಿ ಈಸ್ ಗ್ರೇಟ್. ಹೂ ಈಸ್ ಮಿನಿಸ್ಟ್ರಿಂಗ್ ಥ್ರೂ ದಿಸ್? ಇಟ್ ಈಸ್ ಜೀಸಸ್. ದ್ಯಾಟ್ ಈಸ್ ವೈ ಇಟ್ ಈಸ್ ಗ್ರೇಟ್. ನಾವೇನಾದರೂ ನಾವು ಅಚೀವ್ ಮಾಡಿದ್ದೀವಿ ಅಂತ ತಿಳ್ಕೊಬಿಟ್ರೆ ಆವಾಗ ದೇವರು ನಮಗೆ ತೋರಿಸ್ತಾರೆ, ನಮ್ಮನ್ನು ಬೀಳಿಸಿ ತೋರಿಸ್ತಾರೆ. ಈಗ ಹೇಳಿ ನೋಡೋಣ, ನೀನು ಗ್ರೇಟ್ ಅಂದ್ಯಲ್ವಾ, ಈಗ ಬೀಳಿಸ್ದೆ ನಾನು, ನೀನೀಗ ಹೇಳಿ ನೋಡೋಣ. ನಿನಗೆ ಹೇಳೋಕ್ಕಾಗಲ್ಲ, ಬಟ್ ಐ ವಿಲ್ ಗಿವ್ ಯು ದ ಗ್ರೇಸ್ ಸೊ ದಟ್ ಯು ವಿಲ್ ಗೆಟ್ ಅಪ್. ನಾನು ಕೃಪೆ ಕೊಡ್ತೀನಿ, ನೀನು ಎದ್ದೇಳ್ತೀಯ. ಅವಾಗ ನಮಗೇನು ಅರ್ಥ ಆಗುತ್ತೆ? ನನ್ನದಾಗಿ ನನ್ನದೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ ಅಂತ ಅರ್ಥ ಆಗುತ್ತೆ. ಇದು ಹಾಡಿದ್ರೆ ಸಾಲದು, ಅರ್ಥ ಆಗಬೇಕು. ನಾವೆಲ್ಲ ಹಾಡ್ತೀವಿ, ಸುಮಾರು ಹಾಡುಗಳು ಕಲಿತು ಹಾಡ್ತಾ ಇರ್ತೀವಿ. ಎಷ್ಟು ಹಾಡು ಅರ್ಥ ಆಗಿದೆಯೋ ದೇವ್ರಿಗೆ ಮಾತ್ರ ಗೊತ್ತು ಅಲ್ವಾ ಶಾಂತಕ್ಕ? ಸೊ ಅರ್ಥ ಆಗಬೇಕು ನಮಗೆ. ಪೌಲರು ಹೇಳ್ತಾರಲ್ವ, 1 ಕೊರಿಂಥ 15:10-15 ಇದನ್ನು ಸಾಧಿಸಿದ್ದು ನಾನಲ್ಲ. ಫಸ್ಟ್ ಕೊರಿಂಥಿಯನ್ಸ್, ಸೆಕೆಂಡ್ ಕೊರಿಂಥಿಯನ್ಸ್, ನೋಡೋಣ. 15:10. ಫಸ್ಟ್ ಕೊರಿಂಥಿಯನ್ಸ್ 15:10. ನಾನು ಈಗ ಈ ಸ್ಥಿತಿಯಲ್ಲಿರುವುದು, ಈ ನಾನು ತೆಗೆದು ನಾವು ಅಂತ ಹಾಕ್ಕೊಳ್ಳೋಣ. ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಟೀಮ್ ಇಂದು ಈ ಸ್ಥಿತಿಯಲ್ಲಿ ಇರುವುದು. ಏನಾದರೂ ಸ್ವಲ್ಪ ಕಾರ್ಯಗಳು ಆಗ್ತಾ ಇದ್ದರೆ, ಯಾರಾದರೂ ದೇವ್ರ ಕಡೆ ಬರ್ತಾ ಇದ್ದರೆ, ಯಾರಾದರೂ ಸತ್ಯದ ಅರಿವಿಗೆ ಬರ್ತಾ ಇದ್ದರೆ, ಬಲಗೊಳ್ತಾ ಇದ್ದರೆ, ಸೌಖ್ಯ ಯಾರಿಗಾದರೂ ಸಿಕ್ಕಿದ್ರೆ, ಯಾರಾದರೂ ದುಷ್ಟಶಕ್ತಿಯಿಂದ ಬಿಡುಗಡೆ ಪಡ್ಕೊಂಡಿದ್ದರೆ, ಯಾರಾದರೂ ಪವಿತ್ರಾತ್ಮನ ಒಂದು ಅಭಿಷೇಕವನ್ನು ಈ ಮಿನಿಸ್ಟ್ರಿಯ ಮುಖಾಂತರ ಪಡ್ಕೊಂಡಿದ್ದರೆ, ಓದಿ ಆ ಥರ ಹಾಕ್ಕೊಂಡು. ನಾವು ಈಗ ಈ ಸ್ಥಿತಿಯಲ್ಲಿರುವುದು ದೇವರ ಅನುಗ್ರಹದಿಂದಲೇ. ಇದು ಯಾವುದೋ ಲೀಡರ್ನ ಒಂದು ಯೋಗ್ಯತೆಯಿಂದ ಅಲ್ಲ. ನಮ್ಮ ಲೀಡರ್ ತುಂಬ ಚೆನ್ನಾಗಿದ್ದಾರೆ, ಕರೆಕ್ಟಾಗಿ ಹೇಳ್ತಾರೆ, ಕರೆಕ್ಟಾಗಿ ಗೈಡ್ ಮಾಡ್ತಾರೆ, ಅದಕ್ಕೇನೆ ನಾವು ಚೆನ್ನಾಗಿದ್ದೀವಿ. ನೋ, ಇದು ಲೀಡರ್ಗೂ ಗೊತ್ತಿರಬೇಕು, ಎಲ್ರಿಗೂ ಗೊತ್ತಿರಬೇಕು. ಬಿಕಾಸ್ ಆಲ್ ಆಫ್ ಅಸ್ ಆರ್ ಲೀಡರ್ಸ್. ಇದು ದೇವರ ಕೃಪೆಯಿಂದ ಮಾತ್ರ. ಅದಕ್ಕೇನೆ ಎಷ್ಟೋ ದೊಡ್ಡ ದೊಡ್ಡ ಲೀಡರ್ಸ್ಗಳು ಬೈಬಲ್ನಲ್ಲಿ ಬಿದ್ದು ಹೋಗಿದ್ದನ್ನು ನಾವು ನೋಡ್ತೀವಿ. ದೇವರ ಕೃಪೆಯಿಂದ ಅವರನ್ನು ಆರಿಸ್ಕೊಂಡ್ರು, ಆದರೆ ಕೃಪೆಯನ್ನು ಡಿಪೆಂಡ್ ಆಗಿ ಬದುಕದೆ ಅವರ ಸಾಮರ್ಥ್ಯವನ್ನು, ಅವರ ಅಚೀವ್ಮೆಂಟನ್ನು ಡಿಪೆಂಡ್ ಆಗಿ ಹೋದರು, ಬಿದ್ದು ಹೋದರು. ಬೆಸ್ಟ್ ಎಕ್ಸಾಂಪಲ್ ನೆಬೂಕದ್ನೆಚ್ಚರ್. ಪ್ರಾಣಿಗಳ ಥರ ಹುಲ್ಲು ತಿನ್ನೋ ಮಟ್ಟಕ್ಕೆ ದೇವರವನ್ನು ಕರ್ಕೊಂಡು ಹೋದರು. ಲಾಸ್ಟಿಗೆ ಅವನಿಗೆ ಜ್ಞಾನೋದಯ ಆಯಿತು, ರಿಪೆಂಟ್ ಆದ, ಮತ್ತು ದೇವರವನನ್ನು ಘನಪಡಿಸಿದರು. ಇಟ್ ಕ್ಯಾನ್ ಹ್ಯಾಪನ್ ಟು ಮೀ, ಇಟ್ ಕ್ಯಾನ್ ಹ್ಯಾಪನ್ ಟು ಯು, ಇಟ್ ಕ್ಯಾನ್ ಹ್ಯಾಪನ್ ಟು ಎನಿ ಲೀಡರ್, ಎನಿ ಟೈಮ್. ನಾವು ಅಹಂಕಾರ ಪಡಬಾರ್ದು. ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್.
ಅಹಂಕಾರ ನಾಶಕ್ಕಿಂತ ಮುಂಚಿತವಾಗಿ ಹೋಗುತ್ತಂತೆ. ಅಹಂಕಾರದಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮಲ್ಲಿ ಯಾರಾದರೂ ಒಬ್ಬರು ಅಹಂಕಾರದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಕಂಡು ಬಂದರೆ ತಕ್ಷಣ ಲೀಡರ್ಸ್ ಆಗಿರೋರು ಏನು ಮಾಡಬೇಕು, ನೀವು ಕೃಪೆಯಿಂದ ಅವ್ರನ್ನ ಕರೆದು ಕೂರಿಸಿ ಅವ್ರ ಜೊತೆಗೆ ಮಾತಾಡಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು, ಅಥವಾ 2-3 ಜನ ಲೀಡರ್ಸ್ಗಳು ಒಟ್ಟಿಗೆ ಸೇರಿ ಅವರಿಗೊಂದು ಕೌನ್ಸಿಲ್ ಕೊಡಬೇಕು, ಅವರಿಗೊಂದು ಕರೆಕ್ಷನ್ ಕೊಡಬೇಕು. ನೋಡಿ, ನಿಮ್ಮ ಈ ಒಂದು ನಡವಳಿಕೆಯಲ್ಲಿ ನಿಮ್ಮಲ್ಲಿ ನೀವು ಅಹಂಕಾರ ಪಟ್ಟು ಹೋಗ್ತಾ ಇದ್ದೀರಿ ಅಂತ ನಮಗೆ ಅನ್ನಿಸ್ತಾ ಇದೆ. ಸ್ವಲ್ಪ ನೀವು ಇದನ್ನು ಅರ್ಥ ಮಾಡಿಕೊಂಡು ಕೂತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಿ ನೋಡಿ. ಆ ಥರ ಏನಾದರೂ ನಿಮ್ಗೆ ಅನಿಸಿದರೆ ರಿಪೆಂಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ನೀವು ನನಗೂ ಹೇಳಬೇಕಾಯ್ತಾ, ನನಗೂ ಹೇಳಬೇಕು. ಆ ಥರ ಏನಾದರೂ ಅಹಂಕಾರದ ದಾರಿಯಲ್ಲಿ ಹೋಗ್ತಾ ಇರೋ ಥರ ನಿಮಗೆ ಕಾಣಿಸಿದರೆ, ಯು ಹ್ಯಾವ್ ದ ರೈಟ್ ಆ್ಯಂಡ್ ಪ್ರಿವಿಲೇಜ್ ಟು ಟಾಕ್ ಟು ಮೀ. ಒಂದು ವೇಳೆ ನಾನು ಅಹಂಕಾರ ಪಟ್ಟು ಬಿದ್ದು ಹೋದರೆ, ನೋಡಿ, ಅಹಂಕಾರ ಪಟ್ಟು ಬಿದ್ದ ಅಂತ ನೀವು ಆಮೇಲೆ ಬೆಟ್ಟು ತೋರಿಸ್ತೀರಿ ಅಥವಾ ನೀವು ದುಃಖ ಪಡೋರು ಇರ್ತೀರಿ. ಆದ್ದರಿಂದ ನೀವು ನನಗಾಗಿ ಪ್ರಾರ್ಥಿಸಬೇಕು. ಒಂದು ನನಗಾಗಿ ಅಂತ ನಾನು ಹೇಳ್ತಾ ಇರೋದು ಎಲ್ಲ ಲೀಡರ್ಸ್ಗಳಿಗಾಗಿ, ಆಲ್ ದ ಲೀಡರ್ಸ್ ಇನ್ ದ ಮಿನಿಸ್ಟ್ರಿ, ಇನ್ ದ ಚರ್ಚ್. ಬಿಕಾಸ್ ವಿ ಆರ್ ವರ್ಕಿಂಗ್ ಆ್ಯಸ್ ಎ ಟೀಮ್, ನಾಟ್ ಆ್ಯಸ್ ಎ ಗ್ರೂಪ್. ನಾವು ಗ್ರೂಪಾಗಿ ಕೆಲಸ ಮಾಡ್ತಾ ಇರೋದಲ್ಲ. ಗ್ರೂಪಲ್ಲಿ ಕಮ್ಯುನಿಕೇಷನ್ ಲೆಸ್ ಇರುತ್ತೆ, ಕಮ್ಯುನಿಕೇಷನ್ ಏನೂ ಇರೋದಿಲ್ಲ ಗ್ರೂಪಲ್ಲಿ. ಒಂದು ಥಿಯೇಟ್ರಿಗೆ ಹೋದರು, ಒಂದು ಗ್ರೂಪಾಗಿ ಥಿಯೇಟ್ರಿಗೆ ಹೋದರು, ಸಿನಿಮಾ ನೋಡಿದ್ರು, ಬಂದರು, ಪರಸ್ಪರ ಒಬ್ರಿಗೊಬ್ರು ಮಾತಾಡ್ಕೊಳ್ತಾರಾ? ಏನಾದರೂ ಮಾತುಕತೆ ಇರುತ್ತಾ? ಇಲ್ಲ. ಹಾಯ್ ಬಾಯ್ ಇರ್ಬೋದು ಅಷ್ಟೇ. ಟೀಮ್ ಅಂತ ಹೇಳುವಾಗ ಹಾಯ್ ಬಾಯ್ ಅಲ್ಲ, ಎಫೆಕ್ಟಿವ್ ಕಮ್ಯುನಿಕೇಷನ್ ಇರಬೇಕು ಪ್ರತಿಯೊಬ್ಬರ ಜೊತೆಗೂ. ಅದಕ್ಕೆ ನಾನು ಲಾಸ್ಟ್ JLW ಅಂಬಾಸಿಡರ್ಸ್ ಗ್ಯಾದರಿಂಗಲ್ಲಿ ಹೇಳಿದ್ದು, ದೊಡ್ಡ ಟೀಮ್ ಬೇಡ, ಸ್ಮಾಲ್ ಟೀಮ್, ವಿ ಕ್ಯಾನ್ ಡೂ ಗ್ರೇಟರ್ ಥಿಂಗ್ಸ್. ದೊಡ್ಡ ಟೀಮ್ ಮಾಡಿಕೊಂಡಷ್ಟು ಎಲ್ಲರ ಜೊತೆಗೂ ಕಮ್ಯುನಿಕೇಷನ್ ಕಷ್ಟ ಆಗ್ತದೆ. ಅದರಿಂದ ನೀವು ಸ್ಮಾಲ್ ಟೀಮ್ ಮಾಡ್ಕೊಳ್ಳಿ. ಆ ರೀತಿ ಈಗ ಸದ್ಯಕ್ಕೆ ಮಂಗಳೂರಲ್ಲಿ ಆ ರೀತಿ ಮಾಡೋ ಅಗತ್ಯ ಏನಿಲ್ಲ. ಯಾಕೆಂದರೆ ನೀವೇನು 500 ಜನ ಇಲ್ಲ ಅಲ್ವಾ? ಸೊ ಮುಂದಿನ ದಿವಸಗಳಲ್ಲಿ ಬೇಕಾಗ್ಬೋದು, ಏರಿಯಾ ವೈಸ್ ಮಾಡಬೇಕಾಗ್ಬೋದು. ಇದೊಂದು 4 ಏರಿಯಾದಲ್ಲಿ ಈ ಟೀಮ್ ವರ್ಕ್ ಮಾಡಲಿ, ಈ ಒಂದು 4 ಏರಿಯಾಗಳಲ್ಲಿ ಈ ಟೀಮ್ ವರ್ಕ್ ಮಾಡಲಿ, ರೀಜನಲ್ ವೈಸ್. ತೊಂದರೆ ಇಲ್ಲ, ನೋ ಪ್ರಾಬ್ಲಮ್, ಬಿಕಾಸ್ ಗೋಲ್ ಈಸ್ ದ ಸೇಮ್. ಅದೇ, ದಟ್ ಈಸ್ ದ ಯೂನಿಟಿ ಆಫ್ ದ ಚರ್ಚ್. ಈವನ್ ದೋ ದೆರ್ ಆರ್ ಡಿಫರೆನ್ಸಸ್ ಆಫ್ ಒಪಿನಿಯನ್, ಯೂನಿಟಿ ಇನ್ ಡೈವರ್ಸಿಟಿ. ಭಿನ್ನಾಭಿಪ್ರಾಯಗಳು ಇದೆ, ಬೇರೆ ಬೇರೆ ಭಾಷೆ ಹೆಸರಲ್ಲಿರ್ಬೋದು, ಆದರೂ ಕೂಡ ಯೂನಿಟಿ ಇದೆ. ಯಾವ ವಿಷಯದಲ್ಲಿ? ವಿ ಹ್ಯಾವ್ ಒನ್ ಫಾದರ್, ವಿ ಆಲ್ ಹ್ಯಾವ್ ಒನ್ ಗೋಲ್. ಒಂದೇ ಗುರಿ ಇದೆ, ಒಬ್ಬನೇ ತಂದೆ, ಒಬ್ಬರೇ ದೇವರಾತ್ಮ, ಒಂದೇ ವಿಶ್ವಾಸ. ಅದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಅದರಲ್ಲಿ ನಾವು ಹೋಗ್ತಾ ಇದ್ದೀವಿ, ಅದರಲ್ಲಿ ನಾವು ಒಂದು. ಸೊ ಇದು ನಮ್ಮೊಳಗಡೆ ಇರಬೇಕು, ಯೂನಿಟಿ ಆಫ್ ದ ಸ್ಪಿರಿಟ್. ಒಬ್ಬರೇ ಸರ್ವರ ಮೂಲಕ ಕಾರ್ಯ ನಿರ್ವಹಿಸುವವರು ಅವರೇ ಮತ್ತು ಸಮಸ್ತರಲ್ಲಿ ವಾಸಿಸುವವರು ಅವರೇ ಅನ್ನೋದು ನಮಗೆ ಅರ್ಥ ಆಗಬೇಕು. ಸೊ ಇದು ನಾವೆಲ್ಲ ಸಾಧಿಸ್ತಾ ಇರೋದು ಯಾರು? ದೇವರ. ನಮ್ಮಲ್ಲಿ ಸಾಧಿಸ್ತಾ ಇರೋದು ಯಾರು? ಸರ್ವರ ಮೂಲಕ ಕಾರ್ಯ ನಿರ್ವಹಿಸುವವರು, ಒನ್ ಗಾಡ್ ಆ್ಯಂಡ್ ಫಾದರ್ ಆಫ್ ಆಲ್, ಹೂ ಈಸ್ ಅಬೌವ್ ಆಲ್ ಆ್ಯಂಡ್ ಥ್ರೂ ಆಲ್ ಆ್ಯಂಡ್ ಇನ್ ಆಲ್. ಥ್ರೂ ಆಲ್, ಹೂ ಈಸ್ ವರ್ಕಿಂಗ್ ಥ್ರೂ ಆಲ್? ದ್ಯಾಟ್ ಒನ್ ಫಾದರ್. ಆ ತಂದೆಯ ಆತ್ಮ, ಕೃಪೆ. ಅದನ್ನು ಓದಿ ಕಂಪ್ಲೀಟ್ ಮಾಡಿಬಿಡಿ. 1 ಕೊರಿಂಥ 15:10. ಓಕೆ ಓಕೆ. ಅವರೆಲ್ಲರಿಗಿಂತಲೂ ಹೆಚ್ಚು ಶ್ರಮಪಟ್ಟು ಸೇವೆ ಮಾಡಿದ್ದೇವೆ. ಅದನ್ನು ಮಾಡಿದ್ದು ನಾನಲ್ಲ, ನನ್ನಲ್ಲಿರುವ ದೇವರ ಅನುಗ್ರಹ ಮಾಡಿದ್ದು. ಈ ಅನುಗ್ರಹ ನಾಶ ಆಗಲ್ಲ. ಆದರೆ ಲೀಡರ್ಸ್ಗಳು ಇವತ್ತಿದ್ದವ್ರು ನಾಳೆ ಇರಲ್ಲ. ದೇವರ ಅನುಗ್ರಹ ಎಂಡ್ ಆಗೋದಿಲ್ಲ. ಸೊ ಸಭೆ ಬೆಳೀತಾ ಇರೋದು, ಮುಂದುವರಿತಾ ಇರೋದು ಕೃಪೆಯಿಂದ, ಪವಿತ್ರಾತ್ಮನ ಶಕ್ತಿಯಿಂದ, ಲೀಡರ್ಸ್ ಬಲದಿಂದ ಅಲ್ಲ. ಆದರೆ ಎಷ್ಟೋ ಜನ ಲೀಡರ್ಸ್ಗಳು, ಸೈಂಟ್ಸ್ ಶ್ರಮ ಪಟ್ಟಿದ್ದಾರೆ, ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ನೀವು ಕೂಡ ಶ್ರಮ ಪಡ್ತಾ ಇದ್ದೀರಿ,
ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಟ್ರೂತ್ ಏನು ಅಂದರೆ ಆ ಶ್ರಮ ಪಡಲಿಕ್ಕೆ ಶಕ್ತಿ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ನಮಗೆ ಕೊಟ್ಟಿದ್ದಾರೆ. ಅದರಿಂದನೇ ಇದೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಹೇಳ್ತಾರಲ್ವ, 30ನೇ ವಾಕ್ಯ, ಅದೊಂದು ಓದಿ ನಿಲ್ಲಿಸೋಣ. ಸಾರಿ, ಎಫಿಷಿಯನ್ಸ್ 4:30. ಎಫಿಷಿಯನ್ಸ್ 4:30. ದೇವರ ಪವಿತ್ರ ಆತ್ಮರನ್ನು ನೋಯಿಸದಿರಿ. ಪ್ರೈಸ್ ದ ಲಾರ್ಡ್. ಆದುದರಿಂದ ಇದೇ 4ನೇ ಅಧ್ಯಾಯದಲ್ಲಿ ಯೂನಿಟಿ ಬಗ್ಗೆ ಎಲ್ಲ ಹೇಳಿ ಎಫಿಷಿಯನ್ಸ್ 4 ಕೊನೆಯದಾಗಿ ಹೇಳ್ತಾ ಇದ್ದಾರೆ, ಡು ನಾಟ್ ಗ್ರೀವ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಪವಿತ್ರ ಆತ್ಮವರನ್ನು ನೋಯಿಸಬೇಡಿ. ನೀವು ಪರಸ್ಪರ ಕಚ್ಚಾಡುವಾಗ, ಪಕ್ಷಪಾತ ಮಾಡುವಾಗ, ಒಬ್ರನ್ನೊಬ್ಬರು ನಾನು ಆ ಗ್ರೂಪ್ ಅವನು, ಈ ಗ್ರೂಪ್ ಅವನು, ಗ್ರೂಪಿಸಮ್ ಮಾಡುವಾಗ, ಅಥವಾ ಯಾವುದೇ ಹೆಸರಲ್ಲಿ, ವ್ಯಕ್ತಿಯ ಹೆಸರಲ್ಲಿ, ಲ್ಯಾಂಗ್ವೇಜ್ ಹೆಸರಲ್ಲಿ ಇರ್ಬೋದು, ನಾವು ಪವಿತ್ರಾತ್ಮನ ನೋಯಿಸೋರಾಗ್ತೀವಿ. ಡು ನಾಟ್ ಗ್ರೀವ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ನಾವು ನೋಯಿಸ್ತಾ ಇದ್ದರೆ ಪವಿತ್ರಾತ್ಮರು ನಮಗೆ ಶಕ್ತಿಯಾಗಿರ್ತಾರೆ, ಮುಂಬಲವಾಗಿರ್ತಾರೆ, ನಮ್ಮನ್ನು ಅವರು ನಡೆಸ್ಕೊಂಡು ಹೋಗ್ತಾರೆ. ದೇವರ ಕೃಪೆ ನಮ್ಮ ಮುಖಾಂತರ ಇನ್ನೂ ಹೆಚ್ಚಾಗಿ ದೇವರ ಇಚ್ಛೆ ಪ್ರಕಾರ ಕಾರ್ಯ ಮಾಡುತ್ತೆ. ಕೊನೆಯದಾಗಿ, ನಾವು ಯಾರು ಈ ಸೇವೆಗೆ ಯೋಗ್ಯರಲ್ಲ. ಈ ಒಂದು ಶುಭ ಸಂದೇಶ ಸೇವೆಗೆ, ಈ ಸ್ವರ್ಗರಾಜ್ಯದ ಸೇವೆಗೆ ಯೇಸು ಕ್ರಿಸ್ತರು ಒಬ್ಬರನ್ನ ಬಿಟ್ಟರೆ ಬೇರೆ ಯಾರು ಈ ಭೂಮಿ ಮೇಲೆ ಯೋಗ್ಯರು ಒಬ್ಬರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಎಲ್ಲರನ್ನೂ ತಂದೆಯಾದ ದೇವರು ಕೃಪೆಯಿಂದ ಯೋಗ್ಯರನ್ನಾಗಿ ಮಾಡಿದ್ದಾರೆ. ಬೈ ಬರ್ತ್ ವಿ ಆರ್ ನಾಟ್ ರೈಚಸ್, ಬಟ್ ಬೈ ದ ಗ್ರೇಸ್ ಆಫ್ ಗಾಡ್ ಹಿ ಮೇಡ್ ಅಸ್ ರೈಚಸ್. ಕೃಪೆಯಿಂದ ನಾವು ನೀತೀಕರಿಸಲ್ಪಟ್ಟವರು, ಇವತ್ತು ನೀತಿವಂತರು. ಇವತ್ತು ನಮಗೆ ಈ ಶುಭ ಸಂದೇಶ ಸೇವೆ ಮಿನಿಸ್ಟ್ರಿ ನಮಗೆ ಸಿಕ್ಕಿದೆ ಅಂದರೆ ಅದು ದೊಡ್ಡ ಒಂದು ಆಶೀರ್ವಾದ, ದೊಡ್ಡ ಒಂದು ಕೃಪೆ, ದೊಡ್ಡ ಒಂದು ಗಿಫ್ಟ್. ಅದನ್ನು ಖಂಡಿತವಾಗಲು ಬಹಳ ದೀನತೆಯಿಂದ, ಬಹಳ ಕೃತಜ್ಞತೆಯಿಂದ ನಾವು ಅದನ್ನು ಮಾಡಬೇಕು. ದೇವರು ನಮ್ಮಿಂದ ಅದನ್ನೇ ಬಯಸೋದು. ಲಾಸ್ಟ್ ಒಂದು ವರ್ಡ್ ಹೇಳಿ ನಾನು ವೈಂಡಪ್ ಮಾಡ್ತೀನಿ. ನಮ್ಮ ಹೃದಯದಲ್ಲಿ ಯಾವಾಗಲೂ ಇರಬೇಕು ಆ ವಾಕ್ಯ, ಜಾನ್ 3:30. ಮೈಂಡಲ್ಲಿ ಇಟ್ಕೊಳ್ಳಿ, ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಜಾನ್ 3:30, 3ನೇ ಅಧ್ಯಾಯ 30ನೇ ವಾಕ್ಯ. ಆತ ಬೆಳೀತಿರಬೇಕು, ನಾನು ಅಳಿತಿರಬೇಕು. ಟೀಮಲ್ಲಿ ಪ್ರತಿಯೊಂದು ಲೀಡರ್ಸ್ಗಳ ಹೃದಯದಲ್ಲಿಯೂ, ಪ್ರತಿಯೊಬ್ಬರು ಟೀಮ್ ಮೆಂಬರ್ಸ್ ಅಂತ ಯಾರಿದ್ದೀವೋ ನಾವೆಲ್ಲರೂ ಲೀಡರ್ಸ್ಗಳೇ, ನೆನ್ಪಿಟ್ಕೊಳ್ಳಿ. ಈಗ ನಾನು ಲೀಡ್ ಮಾಡ್ತಾಯಿದ್ದೀನಿ ನಿಮಗೆ ಇಲ್ಲಿ ಕೂತ್ಕೊಂಡು. ನಿಮ್ಮಲ್ಲಿ ಒಬ್ರು ಇಲ್ಲಿ ಬಂದು ಕೂತ್ಕೊಂಡ್ರೆ ನೀವು ಲೀಡರ್ ಆದ್ರಿ, ಯು ಆರ್ ಲೀಡಿಂಗ್ ನಾವು. ಅಥವಾ ಯಾವುದೋ ಒಂದು ರಿಟ್ರೀಟ್ ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಇದನ್ನು ಮಾಡಿ ಅಂತ ಹೇಳುವಾಗ ಯು ಆರ್ ಲೀಡಿಂಗ್, ಯು ಆರ್ ದ ಲೀಡರ್ ದೇರ್. ಸೊ ಇಲ್ಲಿ ಡಮ್ಮಿ ಅಂತ ಯಾರೂ ಇಲ್ಲ. ಡಮ್ಮಿ ಥರ ಕಾಣಿಸ್ಕೋಬೋದು, ಬಟ್ ಯು ಆರ್ ನಾಟ್ ಡಮ್ಮಿ. ಯು ಆರ್ ಲೀಡಿಂಗ್ ಸಮಥಿಂಗ್ ಥ್ರೂ ಪ್ರೇಯರ್, ಥ್ರೂ ಹೆಲ್ಪಿಂಗ್. ಯಾವುದಾದ್ರೂ ಒಂದು ರೀತಿಯಲ್ಲಿ ಯು ಆರ್ ಲೀಡಿಂಗ್. ಸೊ ವಿ ಆರ್ ವರ್ಕಿಂಗ್ ಆ್ಯಸ್ ಎ ಬಾಡಿ, ಆ್ಯಸ್ ಎ ಟೀಮ್, ನಾಟ್ ಆ್ಯಸ್ ಎ ಗ್ರೂಪ್. ನೆನ್ಪಿಟ್ಕೊಳ್ಳಿ. ಅದರಿಂದ ಎಲ್ಲ ಲೀಡರ್ಸ್ಗಳು, ಆಲ್ ದ ಮೆಂಬರ್ಸ್, ಆಲ್ ದ ಲೀಡರ್ಸ್ ಆಫ್ ದಿಸ್ ಮಿನಿಸ್ಟ್ರಿ ಆ್ಯಂಡ್ ಆಲ್ ದ ಮಿನಿಸ್ಟ್ರೀಸ್, ಆಲ್ ದ ಡಿನಾಮಿನೇಷನ್ಸ್, ಎಲ್ಲರ ಮೈಂಡಲ್ಲಿ ಇರಬೇಕಾದಂಥ ಒಂದು ವರ್ಡ್ ಯಾವಾಗಲೂ ನಾವು ಇಟ್ಕೋಬೇಕು. ಏನು ಗೊತ್ತಾ? ಆತನು ಯಾರು ಬೆಳೀತಾ ಇರಬೇಕು? ಏಸು ಬೆಳಿಬೇಕು ನನ್ನ ಮುಖಾಂತರ, ನನ್ನ ಸಭೆಯ ಮುಖಾಂತರ, ನನ್ನ ಟೀಮ್ ಮುಖಾಂತರ. ಹೂ ಶುಡ್ ಗ್ರೋ, ಹೂ ಶುಡ್ ಇನ್ಕ್ರೀಸ್? ಜೀಸಸ್ ಇನ್ಕ್ರೀಸ್ ಆಗಬೇಕು. ಸೊ ಜೀಸಸ್ ಇನ್ಕ್ರೀಸ್ ಆಗಬೇಕಾದ್ರೆ ಐ ಮಸ್ಟ್ ಡಿಕ್ರೀಸ್. ಅಲ್ಲಿ ಸೈತಾನನ ಕುತಂತ್ರ ಅನೇಕ ಬರುತ್ತೆ. ನಮ್ಮ ಮುಂದಿನ ದಿವಸದಲ್ಲಿ ಮತ್ತೆ ಕಲ್ತ್ಕೊಳ್ಳೋಣ. ಸದ್ಯಕ್ಕಿಷ್ಟೇ ಸಾಕು. ನೋಡು, ನೀನು ಇಷ್ಟು ಚೆನ್ನಾಗಿ ಹಾಡ್ತೀಯಾ, ಇಷ್ಟು ಚೆನ್ನಾಗಿ ಬೋಧನೆ ಮಾಡ್ತೀಯಾ, ನಿನಗೊಂದು ಚಾನ್ಸ್ ಕೊಡ್ಬೋದಾಗಿತ್ತು, ನಿನಗೆ ಚಾನ್ಸ್ ಕೊಟ್ಟಿಲ್ಲ. ಅವಾಗ ನಮಗೇನು ಅನಿಸುತ್ತೆ? ಹೌದಲ್ವಾ ಅಂತ ಅನಿಸುತ್ತೆ. ಸೊ ಅಲ್ಲಿ ಸೈತಾನ ಅದೇ ರೀತಿಯಲ್ಲಿ ವಂಚಿಸೋದು. ಆಗ ನಮಗೆ ಈ ವಾಕ್ಯ ನೆನಪಿರಬೇಕು, ಹೀ ಮಸ್ಟ್ ಇನ್ಕ್ರೀಸ್, ಐ ಮಸ್ಟ್ ಡಿಕ್ರೀಸ್.
ಸೈತಾನ ಜೊತೆಯಲ್ಲಿರ್ತಕ್ಕಂಥ ಟೀಮ್ ಮೆಂಬರ್ಸ್ ಮುಖಾಂತರನೇ ನಮ್ಮನ್ನು ವಂಚಿಸ್ತಾನೆ. ಏದೇನು ತೋಟದಲ್ಲಿ ದೇವರೊಂದು ಟೀಮ್ ಮಾಡಿ ಹಾಕಿದ್ರು, ಇಬ್ಬರನ್ನು, ಗಂಡ ಹೆಂಡತಿ ಇಬ್ಬರನ್ನೇ. ದಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಟೀಮ್ ಆನ್ ದಿಸ್ ಅರ್ತ್. ಈ ಪ್ರಪಂಚದಲ್ಲಿರ್ತಕ್ಕಂಥ ಅತ್ಯಂತ ಸ್ಟ್ರಾಂಗೆಸ್ಟ್ ಟೀಮ್, ಪವರ್ಫುಲ್ ಟೀಮ್ ಯಾವುದು ಕೇಳಿದರೆ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್. ಅದರಷ್ಟು ಸ್ಟ್ರಾಂಗ್ ಟೀಮ್ ಬೇರೆ ಯಾವುದೂ ಇಲ್ಲ. ಅದಕ್ಕೇನೆ ದೇವರು ಆ ಸ್ಟ್ರಾಂಗ್ ಟೀಮ್ ಎಕ್ಸಾಂಪಲ್ಲೇ ತಗೊಂಡಿದ್ದು, ಸಭೆ ಮತ್ತು ಕ್ರಿಸ್ತನಿಗಿರುವ ಸಂಬಂಧ. ಬೇರೆ ಯಾವುದೂ ಟೀಮ್ ತೊಗೊಳ್ಳಿಲ್ಲ, ಆ ಟೀಮ್ನೇ ತೊಗೊಬಿಟ್ರು, ಚರ್ಚ್ನ, ಅಲ್ವಾ? ಸೊ ಚರ್ಚಲ್ಲ ಫಸ್ಟು, ಫ್ಯಾಮಿಲಿ ಫಸ್ಟ್. ಆ ಫ್ಯಾಮಿಲಿನೇ ಎಕ್ಸಾಂಪಲ್ ತೊಗೊಂಡು ಚರ್ಚ್ಗೆ, ಅಲ್ವಾ? ಆಮೇಲೆ ಚರ್ಚ್ನೇ ಎಕ್ಸಾಂಪಲ್ ಫ್ಯಾಮಿಲಿಗೆ ಕೊಟ್ಟರು ದೇವರು. ನೋಡಿ ಅಲ್ಲಿ ಆ ಸ್ಟ್ರಾಂಗ್ ಟೀಮ್, ಆ ಟೀಮ್ನ ಹೊಡೆದಾಕಿದ್ನ ಪಿಶಾಚಿ, ಹೊಡೆದಾಕಿದ, ಅಲ್ವಾ? ಸೊ ಆ ಪಿಶಾಚಿ ಇವತ್ತು ಕೂಡ ಟೀಮ್ಗಳಲ್ಲಿ ಸೇರ್ಕೊಳ್ತಾನೆ. ಅಲ್ಲಿ ಸೇರ್ಕೊಂಡಿದ್ದು ಯಾರ ಮುಖಾಂತರ? ಟೀಮ್ ಮೆಂಬರ್ ಇಬ್ಬರಲ್ಲಿ ಒಬ್ಬ ಮೆಂಬರಲ್ಲಿ ಸೇರಿಕೊಂಡ, ಹವಳಲ್ಲಿ ಸೇರಿಕೊಂಡ. ಅವಳ ಮುಖಾಂತರ ಆ ಯೂನಿಟಿ ಆಫ್ ದ ಸ್ಪಿರಿಟ್ ಹೋಯ್ತು. ಅವರ ಸಮಾಧಾನ ಹಾಳಾಯ್ತಾ? ಆದ್ದರಿಂದ ನಮ್ಮ ಟೀಮ್ನಲ್ಲೂ ಕೂಡ ಟೀಮ್ ಮೆಂಬರ್ಸ್ ಮುಖಾಂತರ ಸೈತಾನ ಕಾರ್ಯ ಮಾಡುವ ಸಾಧ್ಯತೆ ಇದೆ. ಡೋಂಟ್ ಲೆಟ್ ದ ಡೆವಿಲ್ ಟು ವರ್ಕ್ ಥ್ರೂ ಯು, ಆಲ್ವೇಸ್ ಲೆಟ್ ದ ಹೋಲಿ ಸ್ಪಿರಿಟ್ ಟು ವರ್ಕ್ ಥ್ರೂ ಯು, ಅಷ್ಟೇ, ಬೇರೆ ಏನಿಲ್ಲ. ಯಾವತ್ತು ಸೈತಾನಿಗೆ ನನ್ನ ಮುಖಾಂತರ ಆ್ಯಸ್ ಎ ಲೀಡರ್ ಕೆಲಸ ಮಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು. ನಾನು ಡೋರ್ ಓಪನ್ ಮಾಡಿದರೆ ಮಾತ್ರ ಅವನು ಕೆಲಸ ಮಾಡೋದು. ಸೊ ಯಾವಾಗಲೂ ಪವಿತ್ರಾತ್ಮನಿಗೆ ನನ್ನ ಮುಖಾಂತರ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ದಟ್ ಐ ಕ್ಯಾನ್ ಮೇಂಟೈನ್ ದ ಯೂನಿಟಿ ಆಫ್ ದ ಸ್ಪಿರಿಟ್ ಅಮಂಗ್ ದ ಟೀಮ್ ಮೆಂಬರ್ಸ್, ದ ಬಾಡಿ. ನಮಗೆ ಎಷ್ಟೋ ವಾಕ್ಯಗಳಿದೆ. ಏದೇನು ತೋಟದಲ್ಲಿ ಹವ್ವಳಿಗೆ ಆದಾಮನಿಗೆ ಇಷ್ಟೊಂದು ವಾಕ್ಯಗಳು ಸಿಕ್ಕಿಲ್ಲ, ಸತ್ಯದ ಅರಿವು ಇಷ್ಟೊಂದು ಇರಲಿಲ್ಲ. ಆದರೆ ನಮಗೆ ಇಷ್ಟೊಂದು ಸತ್ಯದ ಅರಿವನ್ನು ಪರಿಶುದ್ಧಾತ್ಮರು ಕೊಡ್ತಾ ಇದ್ದಾರೆ. ಖಂಡಿತವಾಗಲೂ ನಮಗೆ ಗುರುತಿಸ್ಲಿಕ್ಕಾಗತ್ತೆ, ಸೈತಾನ ನನ್ನ ಮುಖಾಂತರ, ಅಂದರೆ ನನ್ನ ಮೈಂಡ್ ಮುಖಾಂತರ ಕೆಲಸ ಮಾಡ್ತಾ ಇದ್ದಾನೆ ಎಂದು ಗುರುತಿಸಿಕೊಳ್ಳಿಕ್ಕೆ ನಮಗೆಲ್ರಿಗೂ ಆಗುತ್ತೆ. ಬಿಟ್ಟು ಕೊಡಬೇಡಿ, ಅಷ್ಟೇ. ಇಷ್ಟೇ ಇರಲಿ ಮೈಂಡಲ್ಲಿ. ಆತನು ಬೆಳಿಬೇಕು, ನಾನು ಅಳಿಬೇಕು. ಆತನು ಬೆಳಿಬೇಕು, ನಾನು ಅಳಿಬೇಕು. ಆತನು ಬೆಳೆಯೋದು ಹೇಗೆ? ಥ್ರೂ ದ ಚರ್ಚ್, ಸಭೆ ಮುಖಾಂತರ. ಆತನಿಗೆ ಬೆಳಿಬೇಕಾದ್ರೆ ಪರಿಶುದ್ಧಾತ್ಮರು ನನ್ನಲ್ಲಿ ಕೆಲಸ ಮಾಡಬೇಕು. ಅದಕ್ಕೇನು ಹೇಳಿದ್ದು? ಡು ನಾಟ್ ಕ್ವೆಂಚ್ ದ ಹೋಲಿ ಸ್ಪಿರಿಟ್, ಡು ನಾಟ್ ಗ್ರೀವ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರನ್ನು ನಿಶ್ಚೇತನ ಮಾಡಬೇಡಿ, ಪವಿತ್ರಾತ್ಮರನ್ನು ನೋಯಿಸಬೇಡಿ. ಸೊ ಅದರಿಂದ ಈ ಆತ್ಮಿಕವಾದ ಇನ್ಸ್ಟ್ರಕ್ಷನ್ಸ್ ನಮ್ಮ ಹೃದಯದಲ್ಲಿ ಯಾವಾಗಲೂ ಇಟ್ಕೊಂಡು ನಾವು ಸಭೆಯಾಗಿ ಒಟ್ಟಾಗಿ ಟೀಮಾಗಿ ಸೇರುವಾಗ ಮತ್ತೆ ಇದನ್ನು ರಿಮೈಂಡ್ ಮಾಡ್ಕೊಳ್ತಾ ಇರಿ. ಆವಾಗವಾಗ ನಿಮ್ಗೆ ಅರ್ಥ ಆಗುವ ಲ್ಯಾಂಗ್ವೇಜಲ್ಲಿ ನೀವು ರಿಮೈಂಡ್ ಮಾಡ್ಕೊಳ್ತಾ ಇರಿ. ಒಬ್ಬರನ್ನೊಬ್ಬರು ಎಚ್ಚರಿಸ್ತಾ ಇರಿ, ಒಬ್ರಿಗೊಬ್ಬರು ಪ್ರಾರ್ಥಿಸ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ. ಕೆಲವೊಮ್ಮೆ ರಿಬ್ಯೂಕಿಂಗ್ ಆಲ್ಸೋ ಎ ಕೈಂಡ್ ಆಫ್ ಎನ್ಕರೇಜ್ಮೆಂಟ್. ಖಂಡಿಸುವಂಥ ಸಮಯದಲ್ಲಿ ಖಂಡಿಸೋದು ಕೂಡ ಒಂದು ರೀತಿಯ ಉತ್ತೇಜನನೇ. ಖಂಡಿಸದೇ ಇದ್ದರೆ ಏನಾಗುತ್ತೆ ಗೊತ್ತಾ? ಹಾಳಾಗೋಗ್ತಾರೆ. ಕೆಲವೊಂದನ್ನು ಖಂಡಿಸಬೇಕಾಗ್ತದೆ. ಆದರೆ ಎಲ್ಲ ಲೀಡರ್ಸ್ಗಳಲ್ಲೂ ಏನಿರಬೇಕು? ಪ್ರೀತಿ ಇರಬೇಕು. ಪ್ರೀತಿ ಇದ್ದರೆ ನಮಗೆ ಖಂಡಿಸ್ಲಿಕ್ಕಾಗತ್ತೆ. ಪ್ರೀತಿ ಇಲ್ಲದೇ ಇದ್ದರೆ ನಾವು ಯಾರ ತಂಟೆಗೂ ಹೋಗಲ್ಲ. ಯಾರೇನಾದರೂ ಮಾಡ್ಕೊಳ್ಳಿ, ದೇವ್ರು ನೋಡ್ಕೊಳ್ತಾರೆ, ದೇವ್ರು ಬುದ್ಧಿ ಕೊಡ್ತಾರೆ, ಪ್ರಾರ್ಥಿಸೋಣ ಅಂತ ನಮ್ಮ ಪಾಡಿಗೆ ನಾವು ಇರ್ತೀವಿ. ನೋ, ಆ್ಯಸ್ ಎ ಲೀಡರ್ ನೀವು ಎನ್ಕರೇಜ್ ಮಾಡಲೇಬೇಕು. ನಮ್ಮ ಉದ್ದೇಶ ಏನು? ಹಿ ಮಸ್ಟ್ ಇನ್ಕ್ರೀಸ್, ಬೆಳಿಬೇಕು. ಎಲ್ಲ ಮಾನವರು ಸತ್ಯವನ್ನು ಅರಿತುಕೊಂಡು ಜೀವೋದ್ಧಾರ ಪಡಿಬೇಕು, ರಕ್ಷಣೆ ಪಡಿಬೇಕು. ಯಾರೊಬ್ಬರು ನಾಶವಾಗಿ ಹೋಗಬಾರದು. ಯೇಸುವನ್ನು ಕಾಣಬೇಕು, ಎಲ್ಲರೂ ಯೇಸುವನ್ನು ಅರಿತುಕೋಬೇಕು, ಎಲ್ಲರೂ ಯೇಸುವಿನ ಹಿಂಬಾಲಕರಾಗಬೇಕು. ಎವ್ರಿ ಒನ್ ಶುಡ್ ಬಿ ದ ಫಾಲೋವರ್ ಆಫ್ ಜೀಸಸ್ ಕ್ರೈಸ್ಟ್, ನಾಟ್ ದ ಫಾಲೋವರ್ ಆಫ್ ಎ ರಿಲಿಜಿಯನ್ ಆರ್ ಡಿನಾಮಿನೇಷನ್ ಆರ್ ಎ ಪರ್ಸನ್. ಯಾವುದೋ ಒಂದು ಸಭೆಯ ಅಥವಾ ಒಂದು ಗ್ರೂಪಿನ, ಟೀಮಿನ, ಒಂದು ವ್ಯಕ್ತಿಯ ಹಿಂಬಾಲಕರಾಗಬಾರ್ದು. ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ಯೇಸು ಕ್ರಿಸ್ತರು ದೇವರಾಗಿದ್ದಾರೆ. ನಾವು ದೇವರನ್ನು ಹಿಂಬಾಲಿಸುವಾಗ ಖಂಡಿತವಾಗಲೂ ದೇವರ ಮಕ್ಕಳಾಗಿ ಬದುಕಲಿಕ್ಕಾಗತ್ತೆ, ಆ ಸ್ವರ್ಗ ರಾಜ್ಯವನ್ನು ತಲುಪಲಿಕ್ಕಾಗತ್ತೆ. ಇದರ ಅರಿವು ಎಲ್ರಿಗೂ ಕೊಡಬೇಕು ನಾವು. ಸೊ ಅದರಿಂದ ಈ ಒಂದು ಸ್ಯಾಂಕ್ಟಿಫಿಕೇಷನ್ ಪ್ರಾಸೆಸ್ಸಲ್ಲೇ ನಾವು ಹೋಗಬೇಕಾಗತ್ತೆ. ಪ್ರೈಸ್ ದ ಲಾರ್ಡ್. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀವು
ನಮ್ಮೊಬ್ಬೊಬ್ಬರ ಮುಖಾಂತರ ಕಾರ್ಯ ಮಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಇಂದು ನೀವು ನಮಗೆ ತಿಳಿಸಿಕೊಟ್ಟಂಥ ಈ ಆತ್ಮಿಕ ಸತ್ಯಗಳಿಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನಮ್ಮಲ್ಲಿದ್ದಂತಹ ಕೊರತೆಗಳನ್ನು ನೀವು ಕಂಡು ಗುರುತಿಸಿ ಕರ್ತನೆ, ಅದನ್ನು ನಿಮ್ಮ ವಾಕ್ಯದ ಮುಖಾಂತರ ನೀವು ಕತ್ತರಿಸಿ ಹಾಕಿದ್ದಕ್ಕಾಗಿ ಸ್ತೋತ್ರಪ್ಪ. ಮತ್ತೊಮ್ಮೆ ನಾವು ಪ್ರಜ್ವಲಿಸುವಂತೆ ನೀವು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಯೇಸುವೆ, ನೀವು ರಕ್ತ ಸುರಿಸಿ ಸಂಪಾದಿಸಿದ ಸಭೆಯನ್ನು ನಿಮ್ಮ ವಚನದ ಮುಖಾಂತರವಾಗಿ ನೀವು ಸ್ಯಾಂಕ್ಟಿಫೈ ಮಾಡಿ ಬಲಪಡಿಸಿ ನಡೆಸುತ್ತಿರುವುದಕ್ಕಾಗಿ ಮತ್ತು ಈ ಸಭೆಯ ಅಂಗಾಂಗಗಳಾಗಿ ನಮ್ಮೊಬ್ಬೊಬ್ಬರನ್ನು ನೀವು ಕೃಪೆಯಿಂದ ಆರಿಸಿಕೊಂಡಿದ್ದಕ್ಕಾಗಿ, ನಿಮ್ಮ ರಾಜ್ಯದಲ್ಲಿ ದುಡಿಯುವ ಕೃಪೆಯನ್ನು ಕೊಟ್ಟು ನಮ್ಮನ್ನು ಇದುವರೆಗೂ ನಡೆಸಿಕೊಂಡು ಬಂದಿದ್ದಕ್ಕಾಗಿ, ನಮ್ಮ ದುರ್ಬಲತೆಗಳಲ್ಲಿ ನಮ್ಮ ಕೊರತೆಗಳಲ್ಲಿ ಕರ್ತನೆ ಕೃಪೆಯಿಂದ ನೀವು ನಡೆಸಿಕೊಂಡು ಬರ್ತಾ ಇದ್ದೀರಿ ಅಪ್ಪ. ಈ ಸೌಭಾಗ್ಯಕ್ಕಾಗಿ, ಈ ನಿಮ್ಮ ಒಂದು ಕರುಣೆಗಾಗಿ ಕೋಟಿ ಕೋಟಿ ಸ್ತೋತ್ರ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಪಿತನೆ, ಇವರೆಲ್ಲರೂ ಒಂದಾಗಿ ಇರಲಿ ಅಪ್ಪ. ಪಿತನೆ, ಈ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಇರುವ ಎಲ್ಲ ಸಹೋದರ ಸಹೋದರಿಯರು ಕೊನೆಯ ತನಕ ಯೇಸು ಕ್ರಿಸ್ತನ ಪುನರಾಗಮನದವರೆಗೂ ಒಂದಾಗಿದ್ದು ಒಂದು ದೇಹವಾಗಿ, ಒಂದೇ ಒಂದು ತಂಡವಾಗಿ ಕರ್ತನೆ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ಆಗಲಿ ಅಪ್ಪ. ಭಿನ್ನಾಭಿಪ್ರಾಯಗಳು, ಕೊರತೆಗಳು, ಬಲಹೀನತೆಗಳು ಇದ್ದರೂ ಕೂಡ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಕರ್ತನಾದ ದೇವರೇ, ನೀನು ಕೊಟ್ಟಂಥ ಜವಾಬ್ದಾರಿಯನ್ನು ಮಾತ್ರ ಹೃದಯದಲ್ಲಿ ತುಂಬಿಸಿಕೊಂಡು ನಿನ್ನ ಮಹಿಮೆಗಾಗಿ ಪ್ರತಿಯೊಬ್ಬರು ಕಾರ್ಯ ಮಾಡುವಂತೆ ಆಗಲಿ ಅಪ್ಪ. ಅಪ್ಪನ ಮನೆಗಾಗಿ ನಾವು ದುಡಿತಾ ಇದ್ದೇವೆ, ಯೇಸುವಿಗಾಗಿ ನಾವು ಮಾಡ್ತಾ ಇದ್ದೇವೆ ಎಂಬ ಮನೋಭಾವನೆಯಲ್ಲಿ ಕಷ್ಟ ಸಂಕಟಗಳನ್ನು, ಅವಮಾನಗಳನ್ನು, ನಿಂದನೆಗಳನ್ನು, ತಿರಸ್ಕಾರವನ್ನು ಸಹಿಸಿಕೊಂಡು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿ ಮುನ್ನುಗ್ಗಲು ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲಿಯೂ ಅಧಿಕವಾಗಲಿ ಅಪ್ಪ. ಆ ಜ್ಞಾನ ನಮ್ಮೊಬ್ಬೊಬ್ಬರಲ್ಲಿಯೂ ಕಾರ್ಯ ಮಾಡುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರ, 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 ಸ್ತೋತ್ರ. ಎಲ್ಲ ಒಳ್ಳೆಯದೇ ಆಗಿದೆ ದೇವಾ, ನೀನು ಪ್ರೀತಿಸಿದ ನಮಗೆ.